ಸೊ ನನಗೆ ರಾಜಕೀಯಕ್ಕೆ ಬರ್ಲಿಕ್ಕೆ ಪ್ರೇರಣೆ ನಂಜುಂಡಸ್ವಾಮಿ ಅವರು. ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ಇವತ್ತು ಉಳಿದಿರ್ಬೇಕಾದ್ರೆ ರೈತನ ಶ್ರಮದಿಂದ ಈ ಹೆಬ್ಬೆಟ್ಟಿನ ರೈತ ಏನಿದ್ದಾನೆ ಅವನು ಈ ದೇಶ ಉಳಿಸಿರೋದು. ಕಲಿತವ್ರು ಈ ದೇಶ ಹಾಳು ಮಾಡಿದ್ದಾರೆ, ಹೆಬ್ಬೆಟ್ಟಿನ ರೈತ ಈ ದೇಶ ಉಳಿಸಿದ್ದಾರೆ. ಬಹುಶಃ 70ರ ದಶಕ ಸ್ನೇಹಿತರೆ, ಕರ್ನಾಟಕದಲ್ಲಿ ರೈತರನ್ನು ಆಳುವ ಸರ್ಕಾರಗಳು, ಆಳುವವರು ಶೋಷಣೆ ಮಾಡ್ತಿದ್ದಂತಹ ಕಾಲದಲ್ಲಿ, ಅವ್ರನ್ನ ಭಾಳ ತುಚ್ಛವಾಗಿ ಕಾಣ್ತಿದ್ದಂತಹ ಕಾಲದಲ್ಲಿ ಇದು ತಪ್ಪು, ಇದು ಹೀಗಾಗಬಾರ್ದು, ಈ ದೇಶಕ್ಕೆ ಅನ್ನ ಕೊಡ್ತಿರೋಂಥವ್ರು ಯಾರು ಇದ್ದರೆ ಅದು ರೈತರು ಮಾತ್ರ, ಅವರು ನೀವು ಯಾಕೆ ಇಷ್ಟು ತುಚ್ಛವಾಗಿ ನೋಡ್ಕೋತೀರಿ ಅಂತ ಹೇಳಿ ಸಿಡಿದದ್ದು ರೈತ ಸಂಘ ಅಂತ ಒಂದು ಸಂಘಟನೆಯನ್ನು ಬಲವಾಗಿ ಬಲಪಡಿಸಿ ಅದನ್ನು ಮುನ್ನಡೆಸಿದಂಥವರು ದಿವಂಗತ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅಂತನ್ನುವ ಶಕ್ತಿ. ಸ್ನೇಹಿತರೆ, ಇದೇ ಫೆಬ್ರವರಿಗೆ ಅವರಿದ್ದಿದ್ರೆ 90 ವರ್ಷ ತುಂಬು ವಯಸ್ಸವರಿಗೆ. ದುರದೃಷ್ಟವಶಾತ್ತು MD ನಂಜುಂಡಸ್ವಾಮಿ ಅಥವಾ ಪ್ರೀತಿಯ ಪ್ರೊಫೆಸರ್ ನನ್ನ ಜೊತೆಗಿಲ್ಲ. 2004ರಲ್ಲಿ ಅವರು ತೀರ್ಕೊಂಡ್ರು. ಜರ್ಮನಿಯಲ್ಲಿ ಓದಿ ಬಂದು ಅಡ್ವೊಕೇಟ್ ಅಂದರೆ ವಕೀಲಿಕೆಯನ್ನು ಓದಿ ಇಲ್ಲಿ ರೈತ ಸಂಘಟನೆಯಲ್ಲಿ ತೊಡ್ಕೊಂಡು ಇಡೀ ಭಾರತದಾದ್ಯಂತ ರೈತರನ್ನು ಎಚ್ಚರಿಸುವ, ರೈತರಿಗೆ ಶಕ್ತಿಯನ್ನು ತುಂಬುವ ಕೆಲಸವನ್ನು ಮಾಡಿದರು MD ನಂಜುಂಡಸ್ವಾಮಿ ಮತ್ತು ಅವರ ಸಂಘಟನೆ. ಸೊ ಹೇಗಿತ್ತು ಅವ್ರ ಬದುಕು ಎಲ್ಲವನ್ನು ನಾವು ಕೇಳೋಣ, ಆ ಹೋರಾಟದ ಕಥೆಗಳನ್ನು ಕೇಳೋಣ. ನಮ್ಮ ಜೊತೆಗೆ ಪಚ್ಚೆ ನಂಜುಂಡಸ್ವಾಮಿ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಪಚ್ಚೆಯವರು ನಮ್ಮ ಪ್ರೊಫೆಸರ್ ಅವರ ಮಗ. ಸ್ನೇಹಿತರೆ, ಎಷ್ಟು ಜನ ಮಕ್ಕಳು ಪ್ರೊಫೆಸರ್ಗೆ? ನಾವಿಬ್ಬರು ಮಕ್ಕಳು. ಹಾಂ, ನಮ್ಮ ಅಕ್ಕ ಚುಕ್ಕಿ ನಂಜುಂಡಸ್ವಾಮಿ, ನಾನು ಪಚ್ಚೆ ನಂಜುಂಡಸ್ವಾಮಿ. ಓಕೆ. ಸೊ ಇಬ್ಬರು ಮಕ್ಕಳು. ಇವತ್ತು ನಾವು ಪಚ್ಚೆ ಅವ್ರ ಜೊತೆಗೂ ಮಾತಾಡೋಣ, ಚುಕ್ಕಿ ಮೇಡಮ್ ಕೂಡ ಸಿಗ್ತಾರೆ, ಅವ್ರ ಜೊತೆಗೂ ಮಾತಾಡೋಣ. ಪ್ರೊಫೆಸರ್ ಅವ್ರಿಗೆ 90 ವರ್ಷ ತುಂಬುತ್ತಿರುವಂತಹ ಈ ಸಂದರ್ಭದಲ್ಲಿ ಹೇಗಿತ್ತು ಅವ್ರ ಬದುಕು, ಹೇಗಿತ್ತು ಆ ಹೋರಾಟದ ಆ ದಿನಗಳು, ಎಲ್ಲವನ್ನು ಕೇಳೋಣ. 10,000 ರೂಪಾಯಿ ಸಾಲ ಇತ್ತು. ಸೊಸೈಟಿಯವರು ಕರೆದ್ರು 15,000 ರೂಪಾಯಿ ಸಾಲ ಕೊಟ್ಟರು. ಹಳೆ 10,000 ರೂಪಾಯಿ ಮುರ್ಕೊಂಡ್ರು, 5,000 ರೂಪಾಯಿ ಕೈ ಕೊಟ್ಟರು. ಇದನ್ನ ಜಾತಿ ಸಾಲ ಅಂತ ಕರೆಯೋಣ ಅಥವಾ ಹಳೆ ಸಾಲ ಅಂತ? ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಬ್ಬ ಐತಿಹಾಸಿಕ ರೈತ ಹೋರಾಟಗಾರ ಆಗಿ ಗುರುತಿಸ್ಕೊಳ್ಳಿಕ್ಕೆ ಅವರ ಪೂರ್ವಿಕರ ಜೆನೆಟಿಕ್ಸ್ ಪ್ರಭಾವ ಇದೆ ಅಂತ ನನಗನ್ಸುತ್ತೆ. ಕಾರಣ ಅವರ ಮುತ್ತಾತ ಮತ್ತು ಅವರ ಪೂರ್ವಿಕರು ಎಲ್ಲ ಸಮಾಜ, ಸಾಮಾಜಿಕ ನ್ಯಾಯದ ಬಗ್ಗೆ ಧ್ವನಿ ಎತ್ತದವರು, ಆ ಪರ ಕೆಲಸ ಮಾಡಿದಂಥವ್ರು, ತಮ್ಮ ಬದುಕಿನಲ್ಲೂ ಕೂಡ ಇವನ್ನೆಲ್ಲ ಅಳವಡಿಸ್ಕೊಂಡಂಥವ್ರು. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರ ಜೊತೆ ಕೆಲಸ ಮಾಡಿದಂಥ ಪರಿವಾರದವರು, ವಂಶಸ್ಥರು ಅನ್ನುವಂತಹ ಇತಿಹಾಸದ ಮಾಹಿತಿಗಳು ನಮ್ಮ ಪೂರ್ವಿಕರಿಂದ, ನಮ್ಮ ತಂದೆಯವರ ಅಣ್ಣಂದರಿಂದ ನನಗೆ ಲಭ್ಯವಾಗಿದೆ. ಆ ಸಂದರ್ಭದಲ್ಲಿ ಹೈದರಾಬಾದಿನ ನಿಜಾಮರ ದುರಾಡಳಿತ ಇದ್ದಂಥ ಸಂದರ್ಭದಲ್ಲಿ ಅವರು ತಮ್ಮ ಪ್ರಾಬಲ್ಯವನ್ನು ಸಾಧಿಸಲಿಕ್ಕೆ ಹಿಂದೂಗಳ ವಧೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಬಿಜಾಪುರ ಹತ್ತಿರದಲ್ಲಿದ್ದಂಥ ಸೊಲ್ಲಾಪುರ, ಆಗಿನ್ನೂ ಸೊಲ್ಲಾಪುರ ಕರ್ನಾಟಕದ ಒಳಗಡೆ ಇತ್ತು. ಆ ಸೊಲ್ಲಾಪುರದಿಂದ ಕಪ್ಪು ಮಣ್ಣನ್ನು ಹುಡುಕೊಂಡು ತಮ್ಮ ಪ್ರಾಣವನ್ನು ರಕ್ಷಿಸ್ಕೊಳ್ಳಿಕ್ಕೆ ಮೈಸೂರು ಪ್ರಾಂತ್ಯದ ಟಿ ನರಸೀಪುರ ಭಾಗಕ್ಕೆ ವಲಸೆ ಬಂದಂತಹ ಪರಿವಾರದಲ್ಲಿ ಒಂದು ಕುಟುಂಬದವರು ಪಟೇಲ್ ನಂಜಪ್ಪ ಅಂತ ನಮ್ಮ ಮುತ್ತಾತ. ಆಗ ನಿಜಾಮರ ದುರಾಡಳಿತ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಹಿಂದೂಗಳನ್ನ ವಧೆ ಮಾಡುವಂಥದ್ದು, ಹಿಂದೂ ಹೆಣ್ಮಕ್ಳನ್ನ ಕಿಡ್ನ್ಯಾಪ್ ಮಾಡಿ ಅತ್ಯಾಚಾರ ಮಾಡುವಂಥದ್ದು ಇವೆಲ್ಲ ನಡೀತಿತ್ತಂತೆ. ಇದನ್ನು ನಿಲ್ಲಿಸಲಿಕ್ಕೆ ಈ ಹಗೇವು ಅಂತ ಇತ್ತು ಆ ಕಾಲದಲ್ಲಿ, ಮೇ ಬಿ 16th century 17th centuryಲಿ. ಅಂದರೆ ಈಗ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಚೇಂಬರ್ಗಳು ಕಾಣುತ್ತಲ್ಲ, ಆ ರೀತಿ ಚೇಂಬರ್ ಥರನೇ, ಆದರೆ ಅಲ್ಲಿ ದವಸ ಧಾನ್ಯಗಳನ್ನು ಇಡುವಂಥದ್ದು ಒಂದು ಪದ್ಧತಿ. ನೆಲಮಾಳಿಗೆ ದವಸ ಧಾನ್ಯ ಇಡುವಂಥ ಸಂಗ್ರಹಗಾರ. ಹೌದು. ಅಲ್ಲಿ ಆಮ್ಲಜನಕ ಇರ್ತಿರ್ಲಿಲ್ವಂತೆ. ಆಮ್ಲಜನಕ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಲಿಕ್ಕೆ ಒಂದು ದೀಪಕ್ಕೆ ಬೆಂಕಿ ಹಚ್ಚಿ, ಬತ್ತಿ ಹಾಕಿ ಬೆಂಕಿ ಹಚ್ಚಿ ದಾರದಲ್ಲಿ ಬಿಡೋರಂತೆ. ದೀಪ ಉರಿದ್ರೆ ಆಮ್ಲಜನಕ ಇದೆ ಅಂತ, ಇಲ್ಲ ಅಂದರೆ ಅಲ್ಲಿ ಆಮ್ಲಜನಕ ಇಲ್ಲ ಅಂತ. ಸೊ ಈ ನಿಜಾಮರು ಸೈನಿಕರು ಬರ್ತಿದ್ದಾರೆ ಅಂತ ಗೊತ್ತಾದಾಗ ಆ ಹೆಣ್ಮಕ್ಳನ್ನ ಅಲ್ಲಿ ಹೂತು ಬಿಡೋರಂತೆ. ಅಲ್ಲಿ ಹಾವು ಚೇಳುಗಳ ಕಾಟಗಳು ಇರ್ತಿತ್ತಂತೆ. ಸೊ ಇಂಥ ಸಂದರ್ಭದಲ್ಲಿ ಸಾವಿರಾರು ಹೆಣ್ಣುಮಕ್ಕಳು ಸತ್ತು ಹೋಗ್ತಿದ್ರಂತೆ. ಆ ಕಾರಣಕ್ಕೆ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ
ಮೈಸೂರಿನ ಟಿ ನರಸೀಪುರ ಭಾಗಕ್ಕೆ ಬರ್ತಾರೆ. ಅಲ್ಲಿ ಕಪ್ಪು ಮಣ್ಣು ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ. ಕಾರಣ ಆ ಭಾಗದಲ್ಲಿ ಇವ್ರದ್ದು ಸ್ಟೇಪಲ್ ಫುಡ್, ಪ್ರತಿನಿತ್ಯದ ಆಹಾರ ಜೋಳವಾದ್ದರಿಂದ ಜೋಳವನ್ನು ಬೆಳೆದು ತಿನ್ನಲಿಕ್ಕೆ, ಜೋಳ, ತೊಗರಿ, ಆಮೇಲೆ ಕಡಲೆಕಾಳು ಇವೆಲ್ಲ ಏನು ಪಲ್ಯ ಮಾಡ್ತಾರಲ್ಲ ಆ ಉತ್ತರ ಕರ್ನಾಟಕದ್ದು, ಅದು ಕಪ್ಪು ಮಣ್ಣಲ್ಲಿ ಬೆಳೆಯುವಂಥದ್ದು. ಆ ಆಹಾರವನ್ನು ಅರಸಿ ಇಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಸೊ ಆ್ಯಸ್ ಯೂಶ್ವಲಿ ಕೃಷಿ ಮೂಲದವರಾದ್ದರಿಂದ ಭೂಮಿ ಅಗಿಬೇಕಾರೆ, ಹೊಲ ಉಳ್ಬೇಕಾರೆ ನಮ್ಮ ಪೂರ್ವಿಕರು, ನಮ್ಮ ಮುತ್ತಾತನ ಅಪ್ಪನಿಗೋ ಅಥವಾ ತಾತನಿಗೋ 7 ಕೊಡ ಚಿನ್ನ ಸಿಕ್ತಂತೆ ಆ ಕಾಲದಲ್ಲಿ, ಬ್ರಿಟಿಷರು ಇದ್ದಂಥ ಕಾಲದಲ್ಲಿ. ಅನಕ್ಷರತೆ ಇತ್ತು ಆಗ. ಅವರು 7 ಕೊಡ ಚಿನ್ನವನ್ನು ಮಾರಿ 1,000 ಎಕರೆ ಜಮೀನು ತಗೋತಾರೆ. ಆ 1,000 ಎಕರೆ ಜಮೀನಲ್ಲಿ ಅಲ್ಲಿ ಇದ್ದಂತಹ ಕಡು ಬಡ ದಲಿತ ಸಮುದಾಯಕ್ಕೆ 200 ಎಕರೆ ದಾನ ಕೊಡ್ತಾರೆ. ಇನ್ನು 800 ಎಕರೆ ಹೀಗೆ ಪಾಲುಗಾರಕ್ಕೆ ಪಾಲಾಗಿ ನನ್ನ ತಲೆಮಾರಿಗೆ ಏನೂ ಸೇರಿಲ್ಲ, ಇಲ್ಲ. ಆ ರೀತಿ ಪಿತ್ರಾರ್ಜಿತ ಏನಿಲ್ಲ. ಏನಿದ್ರು ನಮ್ಮ ತಾತ ಕಾಲದಿದೆ ಅಷ್ಟೇ ಹೊರತು ಮುತ್ತಾತನ ಕಾಲದ್ದು ಏನಿಲ್ಲ. ಸೊ ನಮ್ಮ ತಾತ ಅವರ ಅಪ್ಪನ ಕಾಲದ್ದು ಉಳ್ಕೊಂಡಿರ್ಬೋದು, ಆದರೆ ಅವರ ಹಿಂದಿಂದು ಈ ರೀತಿ ಕೊಂಡ್ಕೊಂಡಿದ್ರಲ್ಲ ಅವೆಲ್ಲವೂ ಪಾಲ್ದಾರಿಕೆಯಲ್ಲಿ ಹೋಗಿದೆ. ಕಾರಣ ಆಗೆಲ್ಲ ಮಕ್ಕಳುಗಳು ಒಬ್ಬರಿಗೆ 8-10 ಜನ ಮಕ್ಕಳುಗಳು. ಸೊ ಅವ್ರಗಳಿಗೆ 10 ಜನ ಮಕ್ಕಳು, 10 ಜನ ಮಕ್ಕಳು, ಹೀಗೆ ಡಿವೈಡ್ ಆಗಿ ಆಮೇಲೆ ಅವರು ಸ್ವಯಾರ್ಜಿತವಾಗಿ ತಗೊಂಡಂಥವು ಒಂದು ಸಣ್ಣ ಪ್ರಮಾಣದಲ್ಲಿ ಇರ್ಬೋದು. ಸೊ ಈ ಒಂದು ಹಿನ್ನೆಲೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜೆನೆಟಿಕ್ಸ್ನಲ್ಲಿ ಬಂದಿರ್ಬೋದು. ಅವರ ಹಿನ್ನೆಲೆ ನಮ್ಮ ಮುತ್ತಾತ ಪಟೇಲ್ ನಂಜಪ್ಪ ಅಂತ ಇದ್ದರು. ಅವರು ಆನುವಂಶಿಕವಾಗಿ ಪಟೇಲ್ಕೆ ಮಾಡ್ತಿದ್ರಂತೆ ಊರಲ್ಲಿ ಪಟೇಲರು. ಅವರು ಎಷ್ಟು ಶ್ರಮ ವಹಿಸ್ತಿದ್ರು ಅಂದರೆ, ಇಲ್ಲಿ ಬೆಳೆ ಬೆಳೆದಾದ ಮೇಲೆ ಟಿ ನರಸೀಪುರ ತಾಲೂಕಿನ ಮಾಡ್ರಹಳ್ಳಿಯಲ್ಲಿ ಬೆಳೆ ಬೆಳೆದಾದ ಮೇಲೆ ಪಕ್ಕದ ತಾಯೂರಿನಲ್ಲಿ ಅವ್ರಿಗೆ ಜಮೀನಿದ್ದರೂ ಕೂಡ ಸುಮಾರು 100 ಎಕರೆ ಇತ್ತವ್ರಿಗೆ, ನಮ್ಮ ಮುತ್ತಾತನಿಗೆ. ಅವರು ಅಲ್ಲಿ ಕೆಲಸಕ್ಕೆ ಕೂಲಿಗೆ ಹೋಗ್ತಿದ್ರು ಅನ್ನೋದು ಒಂದು ನಮ್ಮ ಪೂರ್ವಿಕರಿಂದ ಕೇಳಿ ಪಡೆದಂತಹ ಮಾಹಿತಿ. ಸೊ ಇಸ್ಪೀಟ್ ಆಡ್ತಿದ್ದಂಥ ಗ್ರಾಮಸ್ಥರುಗಳಿಗೆ ಕೂಲಿ ಮಾಡಿ ಶ್ರಮದಿಂದ ಹಣ ಸಂಪಾದನೆ ಮಾಡಿ ಗೌರವಯುತವಾಗಿ ಬದುಕುವಂಥದ್ದನ್ನು ಹೇಳ್ತಿದ್ದಂಥ ಒಬ್ಬ ಮುತ್ತಾತ. ಸೊ ಮಾಡ್ರಹಳ್ಳಿಯನ್ನು ಸತ್ಯವಂತರ ಊರು ಅಂತಲೂ ಕರಿತಿದ್ರಂತೆ. ಮಾಡರಹಳ್ಳಿ ಟಿ ನರಸೀಪುರ ತಾಲೂಕು ಸತ್ಯವಂತರ ಊರು. ಕಾರಣ ಅಲ್ಲಿ ನಮ್ಮ ಮುತ್ತಾತ ಪಟೇಲ್ ನಂಜಪ್ಪನವರು ಸತ್ಯದ ದಾರಿಯಲ್ಲಿ ನಡೆದಾಡ್ದಿದ್ರಿಂದ. ಅವರ ಮದುವೆ ಸಂದರ್ಭದಲ್ಲಿ ಆ ಪಕ್ಕದ ಚಾಮರಾಜನಗರದ ಹೊನ್ನೂರಿನಿಂದ ವರನ ಮನೆ ನೋಡಲಿಕ್ಕೆ ಬಂದ್ರಂತೆ. ಆಗೆಲ್ಲ ಫೋನ್ ಇರಲಿಲ್ಲ. ನಮ್ಮ ಮುತ್ತಾತನ ತಾಯಿ ಜೋಳ ಆಯ್ಬೇಕಾರೆ ಒಂದು ಕಾಳೇನು ಬಾಯಿಗೆ ಹಾಕೊಂಡ್ರಂತೆ ಬೈ ಮಿಸ್ಟೇಕ್. ಅದನ್ನು ನೋಡಿ ಇವರು ಆಯ್ಕೊಂಡು ತಿನ್ನೋ ಜನ ಇವ್ರಿಗೆ ಹೆಣ್ಣು ಕೊಡೋಕ್ಕಾಗತ್ತೆ ಅನ್ನೋ ಒಂದು ಮಾತು ಅಂದಿದ್ದಾರೆ. ಅದು ನಮ್ಮ ಮುತ್ತಾತನ ತಂದೆಗೆ ಗೊತ್ತಾಗಿದೆ. ಅವರು ಬನ್ನಿ ಕೈಕಾಲು ತೊಳಿರಿ, ಊಟ ಮಾಡಿವ್ರಂತೆ ಅಂತ ಸ್ವಾಗತ ಮಾಡಿದ್ದಾರೆ. ತಟ್ಟೆ ಮೇಲೆ ಚಿನ್ನದ ನೆಕ್ಲೆಸು, ವಜ್ರದ ಒಡವೆ ಇವೆಲ್ಲ ಬಡಿಸಿದ್ರಂತೆ. ಇವ್ರಿಗೊಂದು ರೀತಿ ಶಾಕು, ಹೆಣ್ಣು ಕೊಡೋರಿಗೆ. ನಾವೇನೋ ತಪ್ಪಾಗಿ ಮಾತಾಡಿರ್ಬೋದು, ಅದು ನಿಮಗೆ ಕೇಳಿಸಿರ್ಬೋದು, ಕ್ಷಮಿಸಿ ಎಂದಿದ್ದಾರೆ. ಆವಾಗ ಅವ್ರಿಗೆ ಅಂದ್ರಂತೆ, ಎಲ್ಲದಕ್ಕಿಂತ ಪ್ರಧಾನವಾದದ್ದು ಅನ್ನ. ನಾವು ಅನ್ನವನ್ನು ಬೆಳಿತೀವಿ, ಅನ್ನವನ್ನು ದಾಸೋಹದ ಮುಖಾಂತರ ಕೊಡ್ತೀವಿ ಎಲ್ರಿಗೂ. ಆದ್ದರಿಂದ ಅನ್ನ ಬೆಳೆಯುವವನೇ ನಿಜವಾದ ಶ್ರೀಮಂತ, ಚಿನ್ನ ಇರೋನಲ್ಲ ಅಂತ ಅರಿವು ಹೇಳಿದಾಗ ಆ ಮಾತಿನಿಂದ ಅವರು ಇಂಪ್ರೆಸ್ ಆಗಿ ಹೆಣ್ಣನ್ನು ಕೊಟ್ಟು ಮದುವೆ ಮಾಡ್ತಾರೆ, ರುದ್ರಮ್ಮ ಅಂತ. ಆ ರುದ್ರಮ್ಮ ಆ ಒಂದು ಘಟನೆಯಿಂದ ಸೊಸೆಯಾಗಿ ಬಂದವರು. ಅವ್ರ ಜೀವಮಾನ ಪರ್ಯಂತ ಚಿನ್ನದಂಥ ಗುಣಗಳನ್ನು ಬೆಳೆಸ್ಕೊಂಡು ಹೊನ್ನಮ್ಮ ಅಂದರೆ ಚಿನ್ನದಂಥ, ಹೊನ್ನು ಅಂದರೆ ಚಿನ್ನ, ಹೊನ್ನಮ್ಮ ಅಂತ ಹೆಸರುವಾಸಿ ಆಗ್ತಾರೆ. ಅವರ ಕಡೇ ಮಗ, ಮೊದಲನೇ ಮಗ ಮಾದಪ್ಪ ಅಂತ ಅವರ ಅನಕ್ಷರಸ್ಥರು, ಕಡೇ ಮಗ ಎನ್ ಮಹಂತದೇವರು, ನಮ್ಮ ತಾತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ತಂದೆ ಎನ್ ಮಹಾಂತದೇವರು.
ಮಹಂತ ದೇವರು 5 ಬಾರಿ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರು, ಶಾಸಕರು, 1 ಬಾರಿ ವಿಧಾನ ಪರಿಷತ್ನ ಸದಸ್ಯರು. ಎಸ್ ಸಿ ಮಲ್ಲಯ್ಯನವರು, ಸೋಮನಹಳ್ಳಿ ಮಲ್ಲಯ್ಯನವರು, ಎಸ್ ಎಂ ಕೃಷ್ಣ ಅವ್ರ ತಂದೆ, ಆಮೇಲೆ ಕಡದಾಳ್ ಮಂಜಪ್ಪನವರು, ಎಸ್ ನಿಜಲಿಂಗಪ್ಪನವರು, ಇವರ ಕಂಟೆಂಪ್ರರಿ, ಅವರ ಸಮಕಾಲೀನರು, ಅವ್ರ ಜೊತೆ ಉತ್ತಮ ಸಂಬಂಧ ಇಟ್ಕೊಂಡಿದ್ದಂಥವ್ರು. ಕಾರಣ ಈ ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿ, ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ, ಈ ಸಮಾಜವಾದದ ಒಂದು ಪಕ್ಷಗಳಿಂದ ಆಯ್ಕೆಯಾದಂತಹ ಫಸ್ಟ್ ಜನರೇಷನ್ ಅನ್ಬೋದು. ಸೀನಿಯರ್ ದ್ಯಾನ್ ಶಾಂತವೇರಿ ಗೋಪಾಲ್ಗೌಡ, ಕಾಗೋಡು ತಿಮ್ಮಪ್ಪ, ಆಮೇಲೆ ಎಚ್ ಗಣಪತಿ ಅಪ್ಪನವರು ಏನು ಶಿವಮೊಗ್ಗದವರಿದ್ದಾರೆ, ಅವ್ರಿಗಿನ್ನ ಫಸ್ಟ್ ಜನರೇಷನ್. ಸೊ ನಮ್ಮ ಮುತ್ತಾತ ಅವರು ಆವಾಗ 6 ಅಡಿ ಉದ್ದ ಇದ್ರಂತೆ. ಆಮೇಲೆ ಎಷ್ಟು ಶ್ರಮ ವಹಿಸ್ತಿದ್ರು ಅಂದರೆ ಅವರು ಕೈ ತೊಳೆದ್ರೆ ಇಡೀ ಮನೆ ಸುಮಾರು 3-4 ಕೋಣೆಗೆ ಆ ಒಂದು ಕೈಯಿನ ಶಬ್ದ ಹೋಗ್ತಿತ್ತಂತೆ, ಅಷ್ಟು ಕೈ ಒರಟಾಗಿತ್ತಂತೆ. ಆಮೇಲೆ ಯಾರೋ ಒಬ್ಬ ಅಮಲ್ದಾರ ಅವರು ಜಗಲಿ ಮೇಲೆ ಕೂತಾಗ ಬಂದ್ಬಿಟ್ಟು, ಇದೇ ನಿಂಗೆ ಕಸ ಇಟ್ಕೊಂಡಿದೆಯಾ, ಗುಡಿಸು ಅಂದಂತೆ. ಇವರು ಪರ್ಕೆ ತೊಗೊಂಡು ಅವನಿಗೆ ಹೊಡೆದು ನೀನೇ ಗುಡಿಸು ಬೇಕಿರಿ ಅಂದ್ಯಾರೆ. ಅಂದರೆ ದಬ್ಬಾಳಿಕೆಯ ವಿರುದ್ಧ ಒಂದು ಧ್ವನಿ ಎತ್ತುವಂತಹ ಒಂದು ಗುಣ. ಆಮೇಲೆ ಯಾರೋ ಒಬ್ಬ ಶಾನ್ಭೋಗ, ಇವರು ಪಟೇಲ್ರಲ್ಲ, ಶಾನ್ಭೋಗ, ಆತ ಬರೆಯೋದು, ಬರೆದಿದ್ದನ್ನು ಓದೋದು, ಇವರು ಎಡಗೈಯಿಂದ ಹೆಬ್ಬೆಟ್ಟು ಒತ್ತಿದ್ರಂತೆ. ಸೊ ಒಂದು ಸತಿ ಆತನಿಗೆ ಮೋಸ ಮಾಡಿದ್ದಾನೆ ಶಾನ್ಭೋಗ. ಆತ ಬರೆದಿದ್ದೇ ಒಂದು, ಓದಿದ್ದೇ ಒಂದು. ಇವರು ಹೆಬ್ಬೆಟ್ಟು ಹೊತ್ತಿದ್ದಾರೆ, ರೆಕಾರ್ಡ್ಸ್ ಎಲ್ಲ ಮೋಸ ಆಗೋಗಿದೆ. ಆಗ ಬಹಳ ಒಂದು ರೀತಿ ಡಿಪ್ರೆಷನ್ಗೆ ಒಳಗಾಗಿ, ಚಿಂತಾಕ್ರಾಂತರಾಗಿ ಅವರ ಕಡೆ ಮಗ ಮಹಂತ ದೇವರು ಅವರಿಗೆ ಶಿಕ್ಷಣ ಕೊಡ್ತಾರೆ. ನಮ್ಮ ತಾತ ಅವರು ಪೂನಾದಲ್ಲಿ ಲಾ ಓದ್ತಾರೆ. ಇಡೀ ಆಗಿನ ಯಾವಾಗ ಅಂದರೆ 1896ನೇ ಇಸ್ವಿಲಿ ನಮ್ಮ ತಾತ ಹುಟ್ಟಿದ್ದು. ಸೊ ಆ ಸಂದರ್ಭದಲ್ಲಿ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಕೂಡ ಪೂನಾ ಲಾ ಕಾಲೇಜಿಂದ ಗ್ರ್ಯಾಜುಯೇಟು. ಸೊ ಒಂಚೂರು ಜೂನಿಯರ್ ಅವರು ನಮ್ಮ ತಾತ ಅವ್ರಿಗಿಂತ, ನಿಜಲಿಂಗಪ್ಪನವರು. ಬಟ್ ಇಬ್ಬರು ಸೇಮ್ ಕಾಲದಲ್ಲಿ ಕಾನೂನು ಅಧ್ಯಯನ ಮಾಡಿ ಅವರು ಬರ್ತಾರೆ ಮೈಸೂರಿಗೆ. ಯಾಕಂದರೆ ಅವಾಗೆಲ್ಲ ಈ ಮೈಸೂರು ಪ್ರಾಂತ್ಯದಲ್ಲಿ ಲಾ ಕಾಲೇಜ್ ಇಲ್ಲ, ಲಾ ಕಾಲೇಜ್ ಇರಲಿಲ್ಲ. ಹೋದ್ರೆ ಪೂನಾ ಹೋಗ್ಬೇಕು, ಇಲ್ಲ ಮುಂಬೈಗೆ ಹೋಗ್ಬೇಕು, ಇಲ್ಲ ಮಡ್ರಾಸ್ಗೆ ಹೋಗ್ಬೇಕು. ಕೃಷ್ಣ ಅವ್ರ ತಂದೆನೂ ಲಾ ಪದವೀಧರರೇ ಅನ್ಸುತ್ತೆ ಬಹುಶಃ. ಎಸ್ ಎಂ ಕೃಷ್ಣ ಅವರ ತಂದೆಯವರು ಮಲ್ಲಯ್ಯನವರು, ಅವರು ಕೂಡ ಅಲ್ಲೇ ಪದವಿ ಓದಿದ್ರು ಅಂತ ಕಾಣ್ತದೆ. ಸೊ ಅಲ್ಲಿ ಓದ್ಬೇಕಾದ್ರೆ ಇವ್ರದ್ದೊಂದು ಮಗಳು, ಭಾಳ ಇವರು ಇಷ್ಟಪಡ್ತಿದ್ದಂಥ ಮಗಳು ತೀರೋಗಿರ್ತಾರೆ. ಮಗ ಅಲ್ಲಿ ಓದಿ ಮುಗಿಸ್ಲಿ ಅನ್ನೋ ಕಾರಣಕ್ಕೆ ವಿಷಯನೂ ಹೇಳಿರಲ್ಲ. ಇವ್ರು ಬಂದ ತಕ್ಷಣ ಮಹಂತ ದೇವರು ಅವರಿಗೆ ಮಗಳಿಲ್ಲ ಅನ್ನೋವಂಥ ಒಂದು ಶಾಕ್ ಇರುತ್ತೆ. ಸೊ ಅದರ ನಡುವೆ ಇವ್ರ ಜೊತೆ, ನಮ್ಮ ತಾತ ಅವ್ರ ಜೊತೆ ನಮ್ಮ ಅಜ್ಜಿ ರಾಜಮ್ಮಣ್ಣಿ ಅಂತ, ಅವರು ಕೊತ್ತೆಗಾಲದವರು, ಮೈಸೂರು ಜಿಲ್ಲೆ, ಅವರ ಅಣ್ಣ ಪುಟ್ಟಸ್ವಾಮಿ ಅಂತ, ಅವರು ಕೂಡ ಕಾನೂನು ಪದವೀಧರರು. ಇವರಿಬ್ಬರು ಸೇರಿ ಒಂದು ಲಾಯರ್ ಆಫೀಸ್ ಓಪನ್ ಮಾಡ್ತಾರೆ ಮೈಸೂರಲ್ಲಿ. ಆಗ ಮತ್ತೊಂದು ಸಮಸ್ಯೆ ಇರುತ್ತೆ ಮೈಸೂರಲ್ಲಿ, ಸವರ್ಣೀಯರು ಹೆಚ್ಚಾಗಿ ಇದ್ದಂತಹ ಕಾಲ. ಅಂದರೆ ಆವಾಗ ಶಿಕ್ಷಣ ಬ್ರಾಹ್ಮಣರಿಗೆ ಅಷ್ಟೇ ಮೀಸಲಿತ್ತು, ಶೂದ್ರರಿಗೆ ಇರಲಿಲ್ಲ. ಸೊ ಆ ಕಾರಣ ಈ ಬುದ್ಧಿವಂತ ಶೂದ್ರರು ಲಾ ಆಫೀಸ್ ಓಪನ್ ಮಾಡಿದಾಗ ಅಲ್ಲೆಲ್ಲ ಹಬ್ಸೋದ್ರಂತೆ, ಇವರು ಕೇಸ್ ಕೊಟ್ಟರೆ ನೀವು ಗೆಲ್ಲೋದಿಲ್ಲ, ಇವರು ಸಮನ್ಸ್ ಕಳಿಸಿದ್ರೆ ಸಮನ್ಸೇ ರೀಚ್ ಆಗಲ್ಲ ಅಂತ. ಸೊ ಇಂತಹ ಒಂದು ದಬ್ಬಾಳಿಕೆಯ ನಡುವೆ ಮೈಸೂರಿನಲ್ಲಿ ಅತ್ಯಂತ ಪ್ರಖ್ಯಾತ ಲಾಯರ್ಗಳಾಗ್ತಾರೆ. ಬಡವರಿಗೆ ಉಚಿತವಾಗಿ ಕೇಸ್ಗಳನ್ನು ನಡೆಸಿ ಗೆಲ್ಲಿಸ್ಕೊಡುವಂಥದ್ದು. ಆಮೇಲೆ ಅವರ ಮನೆಯಲ್ಲೇ ಈ ಕಕ್ಷಿಗಾರರಿಗೆ ಆಶ್ರಯ ಕೊಟ್ಟು ಅವರುಗಳಿಗೆ ನ್ಯಾಯ ದೊರಕಿಸ್ಕೊಟ್ಟು ಪ್ರಖ್ಯಾತನಾಮರಾಗ್ತಾರೆ. ಸೊ ಈ ಕಾರಣಕ್ಕೆ ಅಂದಿನ ಮಹಾರಾಜರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರ ನಂತರ ಜಯಚಾಮರಾಜೇಂದ್ರ ಒಡೆಯರು, ಮಹಂತದೇವರು ಅವರನ್ನು ಲೀಗಲ್ ಅಡ್ವೈಸರ್ ಆಗಿ ಅರಮನೆಗೆ ತಗೋತಾರೆ. ಜೊತೆಗೆ ಅವ್ರ ತಂದೆ ಲೀಗಲ್ ಅಡ್ವೈಸರ್ ಆಗಿ ಅರಮನೆಗೆ, ಮೈಸೂರು ಆಸ್ಥಾನಕ್ಕೆ ಅವರು ಲೀಗಲ್ ಅಡ್ವೈಸರ್ ಆಗ್ತಾರೆ.
ಮೈಸೂರು ದರ್ಬಾರ್ಗೆ. ಜೊತೆಗೆ ಸುತ್ತೂರು ಮಠಕ್ಕೂ ರಾಜೇಂದ್ರ ಸ್ವಾಮೀಜಿಯವರು ಇದ್ರಲ್ಲ, ಅವ್ರಿಗೂ ಕೂಡ ಲೀಗಲ್ ಅಡ್ವೈಸರ್ ಆಗ್ತಾರೆ. ಈ ಎರಡು ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಆತ್ಮೀಯರಾಗ್ತಾರೆ. ಸೊ ಈ ಕಾರಣಕ್ಕೆ ಆವಾಗ ಐದರ್ ಮಹಾರಾಜರು ಅಥವಾ ಮಹಾರಾಜರು ನೇಮಿಸಿದಂತಹ ಡಿಸ್ಟ್ರಿಕ್ಟ್ ಕಮಿಷನರು ಈ ಪ್ರತಿಭಾನ್ವಿತ ಪ್ರಬಲವಾದ ಒಂದು ಫೇಮಸ್ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆ ಮಾಡುವಂಥದ್ದು ಇರುತ್ತಾಗ. ಆ ರೀತಿ ಆಯ್ಕೆ ಆಗಿದ್ದು ಈ ನಮ್ಮ ತಾತ ಅವರು, ಸೋಮನಹಳ್ಳಿ ಮಲ್ಲಯ್ಯನವರು, ಆಮೇಲೆ ಸಿದ್ವೀರಪ್ಪನವರು, ಎಚ್.ಎಂ. ಚನ್ನಬಸಪ್ಪನವರು, ರಾಣಿ ಸತೀಶ್ ಅವ್ರ ಫಾದರ್. ಸೊ ಈ ರೀತಿ ಎಲ್ಲ ಪ್ರತಿಭಾನ್ವಿತರು, ಓದಿದಂಥವರು, ಪದವೀಧರರು, ಸಮಾಜಕ್ಕೆ ಸ್ವಯಂ ಪ್ರೇರಣೆಯಿಂದ ಒಳ್ಳೆ ಮಾಡ್ತಿದ್ದವ್ರನ್ನ ಅಲ್ಲಿ ಅವರು ಆಯ್ಕೆ ಮಾಡ್ತಾರೆ. ಆವಾಗ ಕರ್ನಾಟಕ ಆಗಿರಲಿಲ್ಲ, ಆಗಿನ್ನೂ ಮೈಸೂರು ರಾಜ್ಯ, ಮೈಸೂರು ಪ್ರಾಂತ್ಯ, ರಾಜರ ಆಳ್ವಿಕೆನೇ ಇದ್ದಿದ್ದು ಆಗ. ನಾಟ್ ಈವನ್ ಚೀಫ್ ಮಿನಿಸ್ಟರ್. ನಿಜಲಿಂಗಪ್ಪನವರು ಸ್ವತಂತ್ರ ಪೂರ್ವ, ಹೌದು, ಸ್ವತಂತ್ರ ಪೂರ್ವ ಅನ್ನೋಕ್ಕಿಂತ 1952 ಇಂದ 65ವರೆಗೂ ತಾತ MLA, ಆಮೇಲೆ MLC. ಆವಾಗ ವಿಧಾನಸೌಧವೂ ಕಟ್ಟಿರಲಿಲ್ಲ. ಈ ಟೂರಿಸ್ಟ್ ಹೋಟೆಲ್ಲೇ ಲೆಜಿಸ್ಲೇಟರ್ಸ್ ಹೋಮ್ ಆಗಿತ್ತು. ಗಾಂಧಿನಗರದ ಟೂರಿಸ್ಟ್ ಹೋಟ್ಲು ಈಗಿನ ಶಾಸಕರ ಭವನ ಆಗಿತ್ತು. ನೋಡಿ, ಇಷ್ಟು ಇನ್ಫಾರ್ಮೇಷನು ನಾನು 83ನೇ ಇಸ್ವಿಲಿ ಹುಟ್ಟಿದವನು, ನಮ್ಮ ಪೂರ್ವಿಕರಿಂದ ಸ್ಟೋರ್ ಮಾಡಿಟ್ಟಿರೋದು. ಸೊ ಆ ಥರ ನೋಡಿ, ನಂಜುಂಡಸ್ವಾಮಿಯವರ ತಂದೆನೇ ಆ ಕಾಲದಲ್ಲಿ ಬಹಳ ಶಿಕ್ಷಣ ಪಡ್ಕೊಂಡಂಥವ್ರು ಮತ್ತು ಅದು ಶಿಕ್ಷಣಕ್ಕೆ ಬಹಳ ಒತ್ತು ಕೊಟ್ಟಂಥ ಕುಟುಂಬ ಅದು. ಹೌದು. ವಾವ್. ನಮ್ಮ ತಾತ ಅವ್ರಿಗೆ 5 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಅವರ ಮಕ್ಕಳಲ್ಲಿ ಬಹುತೇಕರು ಕಾನೂನು ಪದವೀಧರರು. ಬಹುಶಃ ತಾತದಿಂದ ಇನ್ಫ್ಲೂಯೆನ್ಸ್ ಆಗಿರ್ತಾರೆ ಅಂತ ಕಾಣ್ತದೆ. ಇನ್ನಿಬ್ಬರು ಹೌಸ್ ವೈಫ್ಗಳು. ನಮ್ಮ ದೊಡ್ಡಪ್ಪಂದರು ಮತ್ತು ಅತ್ತೆದೀರಲ್ಲಿ ಲಾಯರ್ಗಳು ಇದ್ದಾರೆ, ವೈದ್ಯರು ಇದ್ದಾರೆ, ಇಂಜಿನಿಯರು ಇದ್ದಾರೆ, ಈ ಹೌಸ್ ವೈಫ್ಗಳು ಇದ್ದಾರೆ. ಆ ಹೌಸ್ ವೈಫ್ಗಳಲ್ಲಿ ಒಬ್ಬರು ಮೈಸೂರಿನ ಮೊದಲ ಮಹಿಳಾ ಉಪಮೇಯರ್ ಆಗಿದ್ದರು, ಶ್ರೀಮತಿ ಲೀಲಾ ಚೆನ್ನಯ್ಯ ಅಂತ. ಸೊ ಈ ಎಲ್ಲರೂ ಕೂಡ ಸೇವಾ ಮನೋಭಾವದವರು. ಸಂಪೂರ್ಣ ಉಚಿತವಾಗಿ ಯಾರೇ ಸಹಾಯವನ್ನು ಕೇಳಿ ಬಂದರೆ ಸಹಾಯ ಮಾಡ್ತಿದ್ದಂಥವ್ರು. ಶ್ರೀಮತಿ ಲೀಲಾ ಚೆನ್ನಯ್ಯನವ್ರು ಹೇಳ್ತಿದ್ದದ್ದು ಒಂದು ಮಾತು ನೆನಪಾಗ್ತದೆ, ನಾವು ಹಿಂಗಂದು ಗೊತ್ತು ಹೊರತು ಹಿಂಗಂದಿಲ್ಲ ಬದುಕಿನಲ್ಲಿ ಅಂತ. ನೀವು ಅದನ್ನು ಕಸ್ತೂರಿ ನಿವಾಸ ಸಿನಿಮಾದಲ್ಲೂ ಇದೆ ಅದು. ನಾವು ಹಿಂಗಂದು ಬದುಕಿದ್ದೆ ಹೊರತು ಹಿಂಗನ್ಲಿಲ್ಲ ಯಾವತ್ತು ಅಂತ. ಅದು ನಾನು ನನ್ನ ಬದುಕಿನಲ್ಲಿ ನೋಡಿದ್ದೀನಿ. ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರ ಬದುಕಿನಲ್ಲಿ ಅನೇಕ ಉನ್ನತ ಹುದ್ದೆಗಳು, ಸ್ಥಾನಮಾನಗಳು, ಅಧಿಕಾರಗಳು ಬಂದರೂ ಅವ್ರು ಹಿಂಗೆ ಅನ್ನಲೇ ಇಲ್ಲ. ಅವ್ರು ಹಿಂಗೇ ಇದ್ದಿದ್ದು. ಸೊ MN ಮಹಂತದೇವರವರು ಒಂದು ರೀತಿ ದೊಡ್ಡ ಮಟ್ಟದ ಪ್ರಾಮಾಣಿಕತೆ ಮತ್ತು ಸತ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಹೆಸರುವಾಸಿ ಆಗ್ತಾರೆ. ಮೈಸೂರಿನಲ್ಲಿ ಸುಮಾರು ಯೂತ್ ಹಾಸ್ಟೆಲ್ಗಳಿವೆ, ಉಚಿತ ವಿದ್ಯಾರ್ಥಿ ನಿಲಯಗಳು. ಅದು ತುಂಬನೆರಳೆ ಹಾಸ್ಟೆಲ್ ಇರ್ಬೋದು, ಅಥವಾ ಕಬ್ಬಳ್ಳಿ KS ನಾಗರತ್ನಮ್ಮ ಅಂತ ಗುಂಡ್ಲುಪೇಟೆ ತಾಲೂಕು, ಅಲ್ಲಿ ಮಿನಿಸ್ಟರ್ ಆಗಿದ್ದರು ದೇವರಾಜ ಅರಸರ ಕಾಲದಲ್ಲಿ, ಮತ್ತು ಬಂಗಾರಪ್ಪನವ್ರ ಕಾಲದಲ್ಲಿ, ಈವನ್ ಗುಂಡೂರಾಯರ ಕಾಲದಲ್ಲಿ. ಅವರು ನಮ್ಮ ಅಜ್ಜಿ ಅವ್ರಿಗೆ ಅಕ್ಕನ ಮಗಳಾಗ್ತಾರೆ. ಸೊ ಅವರು ಮದುವೆ ಆಗಿದ್ದಂಥ ಕಬ್ಬಳ್ಳಿ ಫ್ಯಾಮಿಲಿ ಉಚಿತ ವಿದ್ಯಾರ್ಥಿಗಳು ನಿಲಯ ನಡೆಸ್ತಿತ್ತು. ಅದಕ್ಕೂ ಪ್ರೆಸಿಡೆಂಟ್ ಆಗಿದ್ದರು. ತುಂಬನೆರಳೆ ಹಾಸ್ಟೆಲ್ಗೂ, ತುಂಬನೆರಳೆ ಅಂತ ಒಂದು ಫ್ಯಾಮಿಲಿ, ಅದರದ್ದು ಹಾಸ್ಟೆಲ್ಗೂ ಅವರು ಪ್ರೆಸಿಡೆಂಟ್ ಆಗಿದ್ದರು. ಆನಂತರ ವೀರಶೈವ ಅನಾಥಾಲಯ ಟ್ರಸ್ಟ್ ಅಂತ, ಅದಕ್ಕೂ ಕೂಡ ಅವರು ಅಧ್ಯಕ್ಷರಾಗಿದ್ದರು. ಈ ನಮ್ಮ ತಾತ ಅವರ ಮಾರ್ಗದರ್ಶನದಲ್ಲಿ ಬೆಳೆದಂತಹ ಸುಮಾರು ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಆಮೇಲೆ IAS ಅಧಿಕಾರಿಗಳಾಗಿದ್ದಾರೆ. ಇನ್ಫ್ಯಾಕ್ಟ್ ಅಜೀಜ್ ಸೇಠ್ರಿಗೆ ಒಂದು ರೀತಿ ಪ್ರೀತಿಪೂರ್ವಕವಾಗಿ ಪಾಕೆಟ್ ಮನಿ ಕೊಟ್ಟು ಬೆಳೆಸಿದಂತಹ ಗಾಡ್ ಫಾದರ್ ಕೂಡ MN ಮಹಂತದೇವರು. ದೇವರಾಜ ಅರಸರಿಗೂ ಕೂಡ ಪ್ರಾರಂಭಿಕ ದಿನದಲ್ಲಿ ಒಂದು ರೀತಿ ಪ್ರೋತ್ಸಾಹ ಕೊಟ್ಟು ಬೆಳೆಸಿದಂಥ ಗಾಡ್ ಫಾದರ್ ಕೂಡ. ಅದರ ಜೊತೆಗೆ ಅವರು MP ಆಗುವಂಥ ಒಂದು ಒತ್ತಾಯ ಬರ್ತದೆ.
ಆಗ ನಮ್ಮ ದೊಡ್ಡಪ್ಪ ಒಬ್ಬರು ಎಂ ನಾಗೇಂದ್ರ ಮೂರ್ತಿ ಅವರಿಗೆ ಆಕ್ಸಿಡೆಂಟ್ ಆಗಿದ್ದ ಕಾರಣ ಅವರು ನಾಮಿನೇಷನ್ ಫೈಲ್ ಮಾಡಿದ್ದನ್ನು ವಾಪಸ್ ತಗೊಂಡು MS ಗುರುಪಾದ ಸ್ವಾಮಿ ಅವರಿಗೆ ಕ್ಯಾಂಪೇನ್ ಮಾಡಿ ಗೆಲ್ಲಿಸ್ಕೊಡ್ತಾರೆ. MS ಗುರುಪಾದ ಸ್ವಾಮಿ ಅವರು PV ನರಸಿಂಹರಾವ್ ಮತ್ತು ಅದರ ಹಿಂದೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದರು, ರೈಲ್ವೆ ಸಚಿವರು ಕೂಡ ಆಗಿದ್ದರು. MS ಗುರುಪಾದ ಸ್ವಾಮಿ, M ರಾಜಶೇಖರ್ ಮೂರ್ತಿಯವರು, ಇವರೆಲ್ಲ ಮೈಸೂರಿನ ಪ್ರತಿಷ್ಠಿತ ರಾಜಕಾರಣಿಗಳು. ನಮ್ಮ ತಾತ ಅವರ ನೆಕ್ಸ್ಟ್ ಜನರೇಷನ್ ಪೊಲಿಟಿಷಿಯನ್ಸ್. ಸೊ ಇಂಥ ಒಂದು ಕುಟುಂಬದಲ್ಲಿ 5ನೇ ಪುತ್ರರಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹುಟ್ಟುತ್ತಾರೆ. ಕೊನೆ ಅನ್ನೋದಕ್ಕಿಂತ ಲಾಸ್ಟ್ ಬಟ್ ಫಸ್ಟ್ ಗಂಡು ಮಗ, ಕೊನೆಯಿಂದ 3ನೇ ಮಗ ಪ್ರೊಫೆಸರ್ ನಂಜುಂಡಸ್ವಾಮಿ. ಅವರು ಎಲ್ಲರೂ ಕೂಡ ಉದಾಹರಣೆಗೆ M ರಾಜಶೇಖರ್, M ಶಂಕರ್, M ನಾಗೇಂದ್ರ ಮೂರ್ತಿ ಹಿಂಗಿದೆ. ಇವ್ರ ಕ್ಲಾಸಲ್ಲಿ M ನಂಜುಂಡಸ್ವಾಮಿ ಅಂತ ಇಬ್ಬರಿದ್ರಂತೆ. ಆ ಕಾರಣ ಮಹಂತ ದೇವರು, ಆ ಕಾರಣ MD ನಂಜುಂಡಸ್ವಾಮಿ ಅಂತ ಇವರಾದರು. ಸೊ ಫೆಬ್ರವರಿ 13, 1936 ಮೈಸೂರು ಜಿಲ್ಲೆಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹುಟ್ಟುತ್ತಾರೆ. ಚಿಕ್ಕ ವಯಸ್ಸಲ್ಲೇ ತುಂಬ ಚೇಷ್ಟೆ ಹುಡುಗ. ನಮ್ಮ ದೊಡ್ಡಪ್ಪಂದ್ರುಗಳು ಶಿಶು ವಿಹಾರಕ್ಕೆ ಕರ್ಕೊಂಡು ಹೋಗ್ತಿದ್ರಂತೆ. ಒಂದು ಸತಿ ಇವರು ಬರಲ್ಲ ಅಂತ ಹಠ ಮಾಡ್ಕೊಂಡು ಹೋಗ್ತಿದ್ರಂತೆ. ಅಲ್ಲಿ ಅಪ್ಲಿಕೇಶನ್ ಫಿಲಪ್ ಮಾಡಿ ಹಿಂಗೆ ನೋಡ್ತಿದ್ರೆ ಮಗು ಇಲ್ಲ. ಆಮೇಲೆ ಮಗು ಎಲ್ಲಿ ತಪ್ಪಿಸ್ಕೊಳ್ತು ಅಂತ ಮನೆಗೆ ಹೋಗಿ ನೋಡಿದ್ರೆ ಆಗೆಲ್ಲ ಪಾದಚಾರಿ ಅಲ್ಲ, ಮಗು ಮನೇಲಿತ್ತಂತೆ. ಸೊ ಅಷ್ಟು ತುಂಟ ವ್ಯಕ್ತಿ, ಮನೆಗೆ ಓಡ್ಬಿಟ್ಟಿದ್ರು. ಆಮೇಲೆ ಆ ವಯಸ್ಸಿನಲ್ಲೂ ಕೂಡ, ಬಾಲ್ಯದಲ್ಲೂ ಕೂಡ ಅಸಾಧ್ಯ ಅನ್ನೋ ಕಡೆ ಇವರು ಸಾಧಿಸಿ ತೋರಿಸುವಂತಹ ಒಂದು ವ್ಯಕ್ತಿ. ಒಂದು ಸತಿ ಚಿಕ್ಕ ವಯಸ್ಸು, ನಮ್ಮ ಅತ್ತೆ ಲೀಲಾ ಚೆನ್ನೈನವರು ಫ್ರೆಂಚ್ ರಾಕ್ಸ್ ಅಂತ ಕರಿತಿದ್ರು ಪಾಂಡವಪುರದಲ್ಲಿ. ಅವರ ಹಸ್ಬೆಂಡು ಅಲ್ಲಿ ಕನ್ನಂಬಾಡಿ ಕಟ್ಟೆಯ ಉಳಿದ ಕಾಮಗಾರಿಗಳನ್ನು ಮಾಡ್ತಿದ್ರು. ವಿಶ್ವೇಶ್ವರಯ್ಯನವರ ನಂತರ ಕನ್ನಂಬಾಡಿ ಕಟ್ಟೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದು H ಚೆನ್ನೈನವರು. ಆವಾಗ ಮೈಸೂರು ಪ್ರಾಂತ್ಯಕ್ಕೆ ಒಬ್ಬರೇ ಚೀಫ್ ಇಂಜಿನಿಯರ್ ಇದ್ದಿದ್ದು. ಆವಾಗ ಈಗೆಲ್ಲ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಬ್ಬರು ಚೀಫ್ ಇಂಜಿನಿಯರ್ಗಳಿರ್ತಾರೆ. ಅವರು ನಿಜಲಿಂಗಪ್ಪನವ್ರಿಗೆ, ದೇವರಾಜ ಅರಸರಿಗೆ, ವೀರೇಂದ್ರ ಪಾಟೀಲ್ರಿಗೆ ಬಹಳ ಹತ್ತಿರವಾಗಿದ್ದವರು. ಸೊ ಅವರ ಹೆಸರಲ್ಲಿ ಒಂದು ನಾಲೆ ಕೂಡ ಇದೆ, ಚೆನ್ನಯ್ಯ ನಾಲೆ ಅಂತ ಮಳವಳ್ಳಿಲಿ. ಮಾದೇಶ್ವರನ ಬೆಟ್ಟಕ್ಕೆ ರಸ್ತೆನ ಮಾಡಿಕೊಟ್ಟಂತಹ ಒಬ್ಬ ಇಂಜಿನಿಯರ್, ಅನುದಾನ ತಂದು ಒಬ್ಬ ರಸ್ತೆ ಮಾಡಿದಂಥ ಇಂಜಿನಿಯರು, ಒಬ್ಬ ಮಿನಿಸ್ಟ್ರು ಮಾಡೋ ಕೆಲಸ ಅವ್ರು ಮಾಡಿದರು. ಆ ಕಾರಣ ದೊಡ್ಡ ಹೆಸರು. ಅವ್ರಿಗೆ ಪದ್ಮಶ್ರೀಗೆ ನಾಮಿನೇಟ್ ಆಗಿತ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಲಕ್ವ ಹೊಡೆದಿದ್ದರಿಂದ ಅದು ತಪ್ಪೋಯ್ತು. ಅವರೊಂದು ಆಫ್ ದ ರೆಕಾರ್ಡ್ ಒಬ್ಬ ಫರ್ಗಾಟನ್ ಹೀರೋ ಅಂತ ಹೇಳ್ಬೋದು. ಸೊ ಅವರು ಅಲ್ಲಿ ಪಾಂಡವಪುರದಿಂದ ಮೈಸೂರಿಗೆ ಹೋಗ್ಬೇಕಾರೆ ಅವರು ಬೀಗ ಮರೆತು ಬಿಟ್ಟಿದ್ರಂತೆ ನಮ್ಮ ಅತ್ತೆಯವರು. ಈ ಸೈಕಲ್ನಲ್ಲಿ ಬಾರ್ ಒಳಗಡೆ ಕಾಲು ಹಾಕ್ಕೊಂಡು ಹೋಗ್ತಾರಲ್ಲ, ಆ ವಯಸ್ಸು. ನಂಜುಂಡಸ್ವಾಮಿಯವರು ನಮ್ಮ ಅತ್ತೆಯವ್ರು ಮರ್ತಿದ್ದೀನಿ ಅಂತ ಪ್ಯಾನಿಕ್ ಆದಾಗ ಇವರು ಹೋಗಿ ಕೀನ ತೊಗೊಂಡು ಬಂದು ಓಡೋಗಿ ಓಡ್ತಿರೋ ರೈಲಲ್ಲಿ ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ರಂತೆ. ಸೊ ಹೀಗೆ ಅಸಾಧ್ಯ ಅನ್ನೋದನ್ನ ಸಾಧಿಸಿ ತೋರುವಂಥ ಒಂದು ಪ್ರವೃತ್ತಿ. ಆಮೇಲೆ ಏನೋ ಇವರು ಮತ್ತು ಇವರ ಅಣ್ಣನ ನಡುವೆ M ರಾಜಶೇಖರ್ ಅಂತ ಏನೋ ಆರ್ಗ್ಯುಮೆಂಟ್ಗಳು ನಡೆದಿವೆ. ಇವ್ರಿಗೆ ಒಂದು 5 ವರ್ಷ, ನಮ್ಮ ದೊಡ್ಡಪ್ಪವ್ರಿಗೊಂದು 7 ವರ್ಷ. ನಮ್ಮ ದೊಡ್ಡಪ್ಪವ್ರು ಇದ್ದವರೇ ಪಾಯ್ಖಾನೆ ತಿನ್ನು ಅಂತ ಹೇಳ್ಬಿಟ್ಟಿದ್ದಾರೆ. ಆವಾಗೆಲ್ಲ ಬುಟ್ಟಿಯಲ್ಲಿ ಎಲೆ ಹಾಕಿ ಪಾಯ್ಖಾನೆ ಮಾಡ್ತಿದ್ದರು. ಆವಾಗ ಟಾಯ್ಲೆಟ್ಗಳಿರಲಿಲ್ಲ. ಪ್ರೊಫೆಸರ್ ಹೋಗಿ ತಿನ್ನು ಅಂತ ಅಂದೇ ಬಿಟ್ರಂತೆ. ಸೊ ಹೀಗೆ ಹಠಕ್ಕೆ ಬಿದ್ದರೆ ಆ ರೀತಿ ಮನುಷ್ಯ. ಸೊ ಬಾಲ್ಯದಿಂದ ಮೇಲೆ ಸ್ವಲ್ಪ ಪ್ರೌಢಾವಸ್ಥೆಗೆ ಬರ್ತಾ ಇದ್ದಂಗೆ ಫ್ರೆಂಡ್ ಸರ್ಕಲಲ್ಲಿ ಒಂದು ಯಾವುದೋ ಎಕ್ಸಿಬಿಷನ್ಗೆ ಹೋದ್ರಂತೆ. ಆ ಎಕ್ಸಿಬಿಷನಲ್ಲಿ ಒಂದು ಪ್ರೌಢಾವಸ್ಥೆಯಲ್ಲಿ ಒಂದು ಸುಂದರವಾದ ಹುಡುಗಿ ಇದ್ಲಂತಲ್ಲಿ. ಯಾರು ಹೋಗಿ ಮಾತಾಡಿಸ್ತೀರಿ, ಯಾರಿಗೆ ಹೋಗಿ ಮಾತಾಡಿಸೋ ಧೈರ್ಯ ಇದೆ ಅಂತ ಇವ್ರ ಫ್ರೆಂಡ್ ಸರ್ಕಲಲ್ಲಿ ಒಂದು ಚಾಲೆಂಜು. ಇವ್ರು ನಾನು ಮಾತಾಡಿಸ್ತೀನಿ ಅಂದ್ರಂತೆ. ಇವ್ರು ಆ ಫ್ರೆಂಡ್ ಸರ್ಕಲಲ್ಲಿ ಯಂಗರ್ ಒಂದು 2 ವರ್ಷ ಚಿಕ್ಕವರು. ಆಕೆ ಅಲ್ಲಿ ಸೋಪ್ ಮಾರ್ತಿದ್ಲಂತೆ. ಈ ಸೋಪ್ ಬೆಲೆ ಎಷ್ಟು ಅಂತ ಕೇಳಿದ್ರಂತೆ. ಸೋಪ್ ಬೆಲೆ ಹೇಳಿದ್ಲಂತೆ. ಆಮೇಲೆ ಏನೇನು ಹಾಕಿದ್ದಾರೆ,
ಯಾವ ಬ್ರ್ಯಾಂಡು ಎಲ್ಲ ಕೇಳಿದ್ದಾರೆ. ಆಮೇಲೆ ಬಂದಿದ್ದಾರೆ. ಇವರು ಮಾತಾಡಿಸ್ಬಿಟ್ಟು ಏನೋ ಏನಂತ ಮಾತಾಡಿಸ್ತೆ ಅಂದ್ರಂತೆ. ನೋಡಿ, ಮಾತಾಡಿಸ್ಬೇಕು ಅಂತ ತಾನೇ ನೀವು ಪಂದ್ಯ ಕಟ್ಟಿದ್ದು. ಆಕೆ ಸೋಪ್ ಮಾರ್ತಿದ್ಲು, ಸೋಪ್ ಬೆಲೆ ಕೇಳಿದೆ, ಬ್ರ್ಯಾಂಡ್ ಏನು ಅಂತ ಕೇಳಿದೆ, ಏನೇನು ಇಂಗ್ರೀಡಿಯೆಂಟ್ಸು ಕೇಳಿದೆ. ಆಕೆ ಹೇಳಿದ್ಲು, ಮಾತಾಡಿಸ್ದೆ, ಪಂದ್ಯ ಕಟ್ಟಿದ್ದೀವಲ್ಲ, ದುಡ್ಡು ಕೊಡೋದ್ರ. ಸೊ ಈ ರೀತಿ. ಆಮೇಲೆ ಇನ್ಯಾರೋ ಒಬ್ಬ ಯಾವುದೋ ಒಂದು ಸರ್ಕಲಲ್ಲಿ ಪ್ಯಾಂಟೇ ಇಲ್ಲದೆ ಬರೀ ಶರ್ಟಲ್ಲಿ ಯಾರು ಸುತ್ತಿರೋ ಅವ್ರಿಗೇನೋ ಇನಾಮ್ ಕೊಡ್ತೀವಿ ಅಂತ, ಫ್ರೆಂಡ್ ಸರ್ಕಲಲ್ಲಿ. ಮೇ ಬಿ ಮಿಡಲ್ ಸ್ಕೂಲು, ಹೈಸ್ಕೂಲು ಈ ಟೈಮಲ್ಲಿ. ಪ್ರೊಫೆಸರ್ ಹೋಗಿ ಅವ್ರ ತಂದೆದು ಉದ್ದ ಜುಬ್ಬ ತಂದಿದ್ದಾರೆ, ಅದರಲ್ಲಿ ಸುತ್ತಿದ್ರಂತೆ. ಫ್ರೆಂಡ್ಸೇ ಇದು ಮೋಸ ಅಂದ್ರಂತೆ. ನೀವು ಹೇಳಿದ್ದು ಪ್ಯಾಂಟ್ ಹಾಕೋಬಾರ್ದು ಅಂತ ತಾನೆ. ನಾ ಹಾಕಿಲ್ಲ. ನೋಡಿ ಎಷ್ಟು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಬದುಕಿನ ಪ್ರತಿಯೊಂದು ಸನ್ನಿವೇಶಗಳು ಎಂಟರ್ಟೈನಿಂಗ್, ಸ್ವಾರಸ್ಯಕರ. ಆ ಕಾರಣ ಇದೊಂದು ಅದ್ಭುತವಾದ ಸಿನಿಮಾ ಆಗಬೇಕು ಅನ್ನೋದು ನನಗೆ ಆಸೆ. ಸೊ ಆತ ಕೊಟ್ಟಿದ್ದಾನೆ, ಅವ್ರ ಫ್ರೆಂಡು ಸೋತ್ಬಿಟ್ಟು. ಹೀಗೆ ಆಮೇಲೆ ಯಾರೋ ಒಂದು ಹೀಗೆ ಸೈಕಲ್ ಓಡಾಡ್ಬೇಕಾದ್ರೆ ಯಾರೋ ಇವರೇನು ತಪ್ಪು ಮಾಡಿಲ್ಲದೆ ಇದ್ರೂ ಒಬ್ಬ ಪೊಲೀಸ್ ಹಿಡಿದು ಕೇಸ್ ಹಾಕಿದ್ನಂತೆ. ಸೊ ನೀವು ಕ್ಷಮಾಪಣೆ ಕೇಳ್ಬಿಟ್ಟು ಜುಲ್ಮಾನೆ ಕಟ್ಬಿಟ್ಟು ಹೋಗ್ಬೇಕು ಅಂದ್ರಂತೆ. ಜುಲ್ಮಾನೆ ಅಂದರೆ ದಂಡ, ಮೈಸೂರು ಪ್ರಾಂತದ ಭಾಷೆಯಲ್ಲಿ. ಸೊ ಇವ್ರು ನಾನು ಜುಲ್ಮಾನೆ ಕಟ್ಟಲ್ಲ, ನಾನು ಕೇಸ್ ನಡೆಸ್ತೀನಿ ಅಂತ ಆ ವಯಸ್ಸಿನಲ್ಲೇ, ಸುಮಾರು ಹೈಸ್ಕೂಲ್ನಲ್ಲೇ, ಇವರು ಏನೂ ಮಾಡಿಲ್ಲ, ಒಬ್ಬ ಲಾಯರ್ ಇಟ್ಟು ಕೇಸ್ ಗೆದ್ದರಂತೆ. ಸೊ ಹೀಗೆ. ಆಮೇಲೆ ಅವರು ಅವರ ಅಣ್ಣ ಒಂದ್ಸತಿ ಬೈಕಲ್ಲಿ ಹೋಗ್ಬೇಕಾದ್ರೆ ರೋಡ್ ಗುಂಡಿ ಅಗದು ಬಿಟ್ಟಿದ್ರಂತೆ. ಸೊ ಹೋಗೋಕ್ಕಾಗಲ್ಲ, ರಾಂಗ್ ಸೈಡಲ್ಲಿ ಹೋಗಿದ್ದಾರೆ. ರಾಂಗ್ ಸೈಡಲ್ಲಿ ಬಂದಿದ್ದೀರಿ ಅಂತ ಫೈನ್ ಹಾಕೋಕೆ ಹೋದ್ರಂತೆ. ಅಲ್ಲಿ ರೋಡೇ ಇಲ್ಲ, ಅದ್ಯಾವ ರಾಂಗ್ ಸೈಡು, ಇದೇ ರೈಟ್ ಸೈಡು ಅಂದ್ಬಿಟ್ಟು ಇವರು ಜುಲ್ಮಾನೆ ಕಟ್ಟಿಲ್ಲ. ಅದನ್ನು ಕೋರ್ಟಲ್ಲಿ ಕೇಸ್ ವಾದ ಮಾಡಿ ಗೆದ್ದಿದ್ದಾರೆ. ಈ ಹೋರಾಟದ ಮನೋಭಾವ ಹುಟ್ಟಿದಾಗಿಂದ ಬಂದಿದ್ದು. ಆಮೇಲೆ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ. ನಮ್ಮ ಇಡೀ ಪರಿವಾರದಲ್ಲಿ ದೇವ್ರು ನಂಬ್ತಾರೆ. ನಮ್ಮ ತಾತ ಅವರು ಲಿಂಗ ಪೂಜೆ ಮಾಡೋರು, ಆಮೇಲೆ ದೀಕ್ಷೆ ತೊಗೊಂಡಿದ್ರು. ಅವರ ಅಂತ್ಯಕ್ರಿಯೆ ಆದಾಗಲೂ ಕೂಡ ಒಬ್ಬ ದೇವರಿಗೆ ಸಮಾಧಿ ಮಾಡ್ದಂಗೆ ಅವ್ರಿಗೆ ಸಮಾಧಿ ಮಾಡಿದ್ದು. ಆದರೆ ನಂಜುಂಡಸ್ವಾಮಿಯವರು ಚಾಮುಂಡಿ ಬೆಟ್ಟದಲ್ಲಿ ಎಲ್ಲರೂ ಬೇಡ್ತಾ ಇದ್ದರೆ ಇವರು ಹಿಂಗಂತೀವಿ ನಾವು, ಹಿಂಗೆ ಏನೋ ಒಂಥರ ಒಣಗಿಸೋದು, ಈ ರೀತಿ ದೇವ್ರಿಗೆ ಗರ್ಭಗುಡಿಲಿ ಮಾಡಿದ್ರಂತೆ. ಸೊ ವಿಚಾರವಾದ, ಮೌಢ್ಯದ ವಿರುದ್ಧ ಮನಸ್ಥಿತಿ ಆವಾಗಿಂದ ಬಂದಿದ್ದು. MDN ರೈತನಾಯಕ ಅಂತ ಕರೀತಾರೆ ನಿಜ. MDN ಮೌಢ್ಯದ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿ ಕೂಡ, ಸಮಾನತೆಯ ಪರ ಇದ್ದಂಥ ವ್ಯಕ್ತಿ ಕೂಡ, ಆಮೇಲೆ ಮಹಿಳೆಯರ ಪರ ಇದ್ದಂಥ ವ್ಯಕ್ತಿ ಕೂಡ. ನಮ್ಮ ಅತ್ತೆಯವರ ಗಂಡ ತೀರೋದಾಗ ಬಳೆ ಹೊಡೆದು ಕುಂಕುಮ ತೆಗಿಯೋಕ್ಕೆ ಒಬ್ಬ ಬಂದಂತೆ. ನೀನೇನಾರ ಕೈ ಹಾಕಿದ್ರೆ ನಾನು ಸುಮ್ಮನಿರಲ್ಲ, ನಿನಗೆ ಸರಿಯಾಗಿ ಮಾಡ್ತೀನಿ ಅಂದ್ರಂತೆ. ಇವನು ಪದ್ಧತಿ ಮಾಡೋನು. ಬಸವಣ್ಣವರು ಅದೇ ಹೇಳಿದ್ದು. ಸೊ ಆ ಒಂದು ಕಾರಣಕ್ಕೆ ನಮ್ಮ ಅತ್ತೆಯವರು ಅವ್ರು ಬದುಕಿರೋವರೆಗೂ ಕುಂಕುಮ ಬಳೆ ಮಾಂಗಲ್ಯವನ್ನು ಇಟ್ಕೊಂಡು ಕೂಡ ಬದುಕಿದವರು. ನಾನೇ ಅವ್ರ ಅಂತ್ಯಕ್ರಿಯೆ ಮಾಡಿದವ್ರು, ಮಕ್ಕಳಿರಲಿಲ್ಲ ಅವ್ರಿಗೆ. ಒಂದು ರೀತಿ ಸುಮಂಗಲಿ ರೀತಿಯೇ, ನಾನು ಮುತ್ತೈದೆ ರೀತಿಯೇ ಕಳಿಸ್ಕೊಟ್ಟಿದ್ದು. ಸೊ ಪ್ರೊಫೆಸರ್ಗೆ ಆ ಒಂದು ಗುಣಗಳು ಇದ್ವು. ಸೊ ಬಹುಶಃ ಆ ಕಾರಣಕ್ಕೆ ಅವರು ಡಿಗ್ರಿ ಓದುವಂತಹ ಸಂದರ್ಭದಲ್ಲಿ ಅವ್ರಿಗೆ ಪ್ರೇರಣೆಯಾಗಿದ್ದು ಕುವೆಂಪು ಅವರು, ಆಮೇಲೆ ಲೋಹಿಯಾರವರು, ಬಸವೇಶ್ವರರು, ಮಹಾತ್ಮ ಗಾಂಧೀಜಿ. ಹೀಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರಿಗೆ ಮೆಡಿಕಲ್ ಓದಬೇಕು ಅನ್ನೋ ಆಸೆ ಇತ್ತಂತೆ. ಹೌದು, ಇಂಟರ್ಮೀಡಿಯೇಟ್ ಅಂತ ಕರೀತಾರೆ PUCಗೆ, ಅದರಲ್ಲಿ ಟಾಪರು. ಆಮೇಲೆ BScನಲ್ಲೂ ಕೂಡ ಟಾಪರು. ಇಂಟರ್ಮೀಡಿಯೇಟಲ್ಲಿದ್ದಾಗ HS ರುದ್ರಪ್ಪ ಅಂತ ಶಿವಮೊಗ್ಗದವರು, ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದರು, ಸ್ಪೀಕರ್ ಆಗಿದ್ದರು. ಅವರು ಮೈಸೂರು ಮೆಡಿಕಲ್ ಕಾಲೇಜಿನ ಅಧ್ಯಕ್ಷರು ಆಗಿದ್ದರು. ನಮ್ಮ ತಂದೆಯವರು PUC ಓದ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ತಾತ ಅವ್ರ ಜೊತೆ MLA ಕೂಡ ಅವರು ನಮ್ಮ ದೊಡ್ಡಪ್ಪ ಒಬ್ಬರಿಗೆ ಮೆಡಿಕಲ್ ಸೀಟ್ ಕೊಟ್ಟಿದ್ರಂತೆ. ಕೊಟ್ಟಿದ್ದರು. ಅವರು ಭಾಳ ಫೇಮಸ್ ದಾವಣಗೆರೆಯಲ್ಲಿ
ಶಾಮನೂರು ಶಿವಶಂಕರಪ್ಪನವರ ಬಾಪೂಜಿ ಕಾಲೇಜಲ್ಲಿ ENT ಪ್ರೊಫೆಸರ್ ಆಗಿದ್ರು, M. ಶಂಕರ್ ಅಂತ. ಸೊ ನಿಮ್ಮ ಅಣ್ಣನಿಗೆ ಕೊಟ್ಟಿರೋದ್ರಿಂದ ನಿನಗೆ ಕೊಡಲ್ಲ ಅಂತ ಡಿಸಪಾಯಿಂಟ್ ಮಾಡಿದ್ದಾರೆ. ಪ್ರೊಫೆಸರು ಭಾಳ ಡಿಸಪಾಯಿಂಟೆಡ್ ಆಗಿ ಭಾಳ ಡಿಪ್ರೆಷನ್ಗೆ ಹೋಗಿ ಕೂತಿದ್ದರಂತೆ. ಮತ್ತೆ ಟ್ರೈ ಮಾಡೋಣ ಅಂತ BSc ಓದಿದ್ದಾರೆ. ಅದರಲ್ಲಿ ಕೆಮಿಸ್ಟ್ರಿ, ಬಾಟಲಿ, ಝೂವಾಲಜಿ ತೊಗೊಂಡಿದ್ದಾರೆ. ಸೊ ಇದರಲ್ಲೂ ಟಾಪರ್ ಆದಾಗಲೂ ಕೂಡ ಇದೇ ರುದ್ರಪ್ಪನವರು ಇವ್ರ ಹೆಸರನ್ನು ಹೊಡೆದು ಬೇರೆಯವರು ಕೊಟ್ಟರಂತೆ. ಈ ಒಂದು ಬೇಜಾರಲ್ಲಿ ಇದ್ದಾಗ ನಮ್ಮ ತಾತ ಅವರು ಲಾ ಓದು ಅಂತ LLB ಸೇರಿಸಿದ್ರಂತೆ. ಸೊ ಆ ಕಾರಣ LLB ಓದಿದ್ರು. ಸೊ LLB ಓದುವಾಗ ಇವರಿಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಜೊತೆ ಅತ್ಯುತ್ತಮ ಗೆಳೆತನ ಆಗುತ್ತೆ. ಅವರಿಬ್ಬರು ಬೆಸ್ಟ್ ಫ್ರೆಂಡ್ಗಳಾಗ್ತಾರೆ ಮೈಸೂರಿನಲ್ಲಿ. ಅಂದರೆ ತೇಜಸ್ವಿ ಮೂಡಿಗೆರೆಗೆ ಹೋಗಿ ಮೊದಲೋದಿಲ್ಲ. ತೇಜಸ್ವಿ ಅವರು ಕುವೆಂಪು ಅವರು ವೈಸ್ ಚಾನ್ಸಲರ್ ಆಗಿದ್ದಾಗ ಮೈಸೂರಿನಲ್ಲಿದ್ದರು ಅವರು. ಆ ಟೈಮಲ್ಲೇ ಉದಯ ರವಿ ಕಟ್ಟಿದ್ದು. ನಮ್ಮ ತಾತ ಅವರು ಮತ್ತು ಕುವೆಂಪು ಅವರು ಇಬ್ಬರು ಆಗ ಫೇಮಸ್ ಪರ್ಸ್ನಾಲಿಟೀಸ್ ಆಗಿದ್ದರಿಂದ ಪೂರ್ಣಚಂದ್ರ ತೇಜಸ್ವಿ ಅವರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ ಬೆಸ್ಟ್ ಫ್ರೆಂಡ್ ಆಗ್ತಾರೆ. ಎವ್ರಿ ಡೇ ಇಬ್ಬರು ಸೇರೋವಂಥದ್ದು. ತೇಜಸ್ವಿ ಅವ್ರ ಹತ್ರ ಒಂದು ಲೂನಾ ಥರ ಒಂದು ವೆಹಿಕಲ್ ಇರುತ್ತೆ, ಅದರಲ್ಲಿ ಇವರಿಬ್ಬರು ಸುತ್ತುವಂಥದ್ದು. ಪ್ರೊಫೆಸರ್ ಹತ್ರ ಒಂದು ವೆಸ್ಪಾ ಸ್ಕೂಟರ್ ಇರುತ್ತೆ, ಇದರಲ್ಲಿ ಇವರಿಬ್ಬರು ಟೂರ್ ಮಾಡೋವಂಥದ್ದು. ಇಬ್ಬರೇ ಶಿವಮೊಗ್ಗ, ಆಮೇಲೆ ಚಿಕ್ಕಮಗಳೂರು, ಹಾಸನ ಹೀಗೆಲ್ಲ ಟೂರ್ ಮಾಡಿರುವಂಥ ಉದಾಹರಣೆಗಳಿವೆ. ಸೊ ಮೈಸೂರಿನ ಕಾಫಿ ಹೌಸ್ನಲ್ಲಿ ತೇಜಸ್ವಿಯವರ ಪರಿಚಯ ಆಗ್ತದೆ. ಇಬ್ಬರದ್ದು ವೇವ್ ಲೆಂತು ಮತ್ತು ಚಿಂತನೆ, ವಿಚಾರಗಳು ಹತ್ತಿರವಾದ್ರಿಂದ ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ಗಳಾಗ್ತಾರೆ. ಈ ಟೀಮ್ಗೆ ಇನ್ನೂ ಕರ್ನಾಟಕದ ಪ್ರತಿಷ್ಠಿತರು ಸೇರಿಕೊಳ್ತಾರೆ. ಡಾಕ್ಟ್ರು UR ಅನಂತಮೂರ್ತಿ ಅವರು, ಆಮೇಲೆ ತೇಜಸ್ವಿ ಅವರ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರಲ್ಲ ಕಡಿದಾಳ್ ಶಾಮಣ್ಣ ಅವರು, ಆಮೇಲೆ ಅವರ ಹತ್ತಿರದ ಸಂಬಂಧಿ ND ಸುಂದರೇಶು. ಹೀಗೆ ತೇಜಸ್ವಿ ಅವರು ಅಣ್ಣನ ನೆನಪಲ್ಲಿ ಬರೀತಾರೆ ನೋಡಿ ನೀವು, ಸೈಕಲ್ ಮತ್ತು ಜವಾಹರ್ಲಾಲ್ ನೆಹರು ಅಂತ ಒಂದು ಚಾಪ್ಟರು. ಅಪ್ಪ ಮತ್ತು ತೇಜಸ್ವಿ ಅವರ ಸ್ನೇಹದ ಸಂಬಂಧ ಹೇಗಿತ್ತು ಅನ್ನೋದು ಭಾಳ ಸೊಗಸಾಗಿ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಲಕ್ಷ್ಮೀಪುರಂ ಬಳಿ ಅವರಿಬ್ಬರು ಹೋಗ್ತಿದ್ರಂತೆ. ಆವಾಗ ಈ ತೇಜಸ್ವಿ ಅವರ ಸೈಕಲ್ ಮೇಲೆ ಒಂದು ಬಿಲ್ಲೆ, ಆವಾಗ ಅದೇ ಲೈಸೆನ್ಸು ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿರ್ತಾರೆ, ಅದೆಲ್ಲ ಕಳಚ್ಕೊಂಡು ಬಿದ್ದೋಗಿತ್ತಂತೆ. ಯಾವನೊಬ್ಬ ಪೊಲೀಸು ಬಂದು, ನಾಟಿ ಒಂದು ಟ್ರಾಫಿಕ್ ಪೊಲೀಸು ಬಂದು ಫೈನ್ ಹಾಕಿದ್ನಂತೆ. ಪ್ರೊಫೆಸರ್ LLB ಓದ್ತಿದ್ರಲ್ಲ, ಸ್ಟೂಡೆಂಟು, ನಿನ್ನ ಜ್ಯೂರಿಸ್ಡಿಕ್ಷನ್ಗೆ ಬರಲ್ಲ ಇದು, ನೀನು ಟ್ರಾಫಿಕ್ ಪೊಲೀಸ್ ಅಲ್ಲ ಅಂತ ಗಲಾಟೆ ಮಾಡಿದ್ದಾರೆ. ಅವನು ಅದರ ನಡುವೆ ತೇಜಸ್ವಿ ಅವ್ರಿಗೆ ಜುಲ್ಮನೆ ಹಾಕೇ ಬಿಟ್ಟಿಯಾನೆ. ಪ್ರೊಫೆಸರ್ದು ಮತ್ತು ತೇಜಸ್ವಿ ಅವ್ರದ್ದು ಮತ್ತು ಪೊಲೀಸರ ನಡುವೆ ವಾದ ನೋಡಿ ಹತ್ತಿರದಲ್ಲೇ ಇದ್ದಂಥ, ಪಕ್ಕದಲ್ಲೇ ಇದ್ದಂಥ ಒಂದು ಯೂತ್ ಹಾಸ್ಟೆಲಲ್ಲಿ ND ಸುಂದರೇಶ್ ಇದ್ದರಂತೆ. ND ಸುಂದರೇಶ್ರವರು ಅಲ್ಲಿ ಸ್ಟೂಡೆಂಟ್ ವಿಂಗ್ ಲೀಡರು. ಅವರ ಸ್ಟೂಡೆಂಟ್ಗಳನ್ನೆಲ್ಲ ಕರ್ಕೊಂಡ್ಬಂದು ಪೊಲೀಸರಿಗೆ ದಬಾಯಿಸಿದ್ರಂತೆ. ಈ ಒಂದು ವಿಚಾರವನ್ನು ತೇಜಸ್ವಿ ಅವರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ನಾನು ಇದನ್ನು ಕೋರ್ಟಲ್ಲಿ ಪ್ರೂವ್ ಮಾಡ್ತೀನಿ ಅಂತ ನಮ್ಮಪ್ಪ ಅವರು ಅಲ್ಲಿ ಜಾಸ್ತಿ ಗಲಾಟೆ ಮಾಡಿ ಐ ವಿಲ್ ಪ್ರೂವ್ ಇಟ್ ಇನ್ ದಿ ಕೋರ್ಟ್ ಆಫ್ ಲಾ ಅಂತ ಕೂಗಿದ್ರಂತೆ. ಆಮೇಲೆ ಮಧ್ಯದಲ್ಲಿ ಆ ಗಲಾಟೆಯಲ್ಲಿ ಜವಾಹರ್ಲಾಲ್ ನೆಹರು ಅಂತೇನೋ ಸುಂದರೇಶ್ ಅವ್ರು ಹೇಳ್ತಿದ್ರಂತೆ. ಅದೇನು ಅಂತ ತೇಜಸ್ವಿ ಅವ್ರಿಗೆ ನೆನಪಿಲ್ಲ. ಸೈಕಲ್ ಬೆಲೆಗೂ ನೆಹರುಗೂ ಏನು ಸಂಬಂಧ ಅಂತ, ಅದಕ್ಕೆ ಸೈಕಲ್ ಮತ್ತು ಜವಾಹರ್ಲಾಲ್ ನೆಹರು ಅಂತ ಟೈಟ್ಲ್ ಕೊಟ್ಟಿದ್ದಾರೆ ಅವರು. ಸೊ ಹೀಗೆ ಇದಾದ ನಂತರ ನಮ್ಮ ತಂದೆಯವರು ಜರ್ಮನಿಲಿ ಅಪ್ಲೈ ಮಾಡಿದ್ರಂತೆ ಲಾ ಓದಕ್ಕೆ. ಸೊ ಅಬ್ರಾಡ್ ಹೋಗಲಿಕ್ಕೆ ನೆದರ್ಲ್ಯಾಂಡ್ನ ಹೇಗ್ ಅಕಾಡೆಮಿ ಆಫ್ ಇಂಟರ್ನ್ಯಾಷನಲ್ ಲಾನಲ್ಲಿ ಮತ್ತು ಜರ್ಮನಿಯ ಸಾರ್ ವಿಶ್ವವಿದ್ಯಾನಿಲಯದಲ್ಲಿ ಅವರು ಕಾನೂನು ಅಧ್ಯಯನ ಮಾಡಲಿಕ್ಕೆ ಮುಂಬೈಯಿಂದ ಹಡಗಿನಲ್ಲಿ ಹೊರಟೋಗ್ತಾರೆ. ಸುಮಾರು 1955ನೇ ಇಸ್ವಿಲಿ, 55ನೇ ಇಸ್ವಿಯಿಂದ 61ನೇ ಇಸ್ವಿವರೆಗೂ ಫ್ರಾನ್ಸು, ಜರ್ಮನಿ, ನೆದರ್ಲ್ಯಾಂಡು ಈ 3 ದೇಶಗಳಲ್ಲಿ ಇವರು ಕಾನೂನು ಅಧ್ಯಯನ ಮಾಡ್ತಾರೆ. ಅಲ್ಲೂ ಕೂಡ ಅತ್ಯಂತ ಪ್ರತಿಭಾನ್ವಿತರು. ಅಲ್ಲಿಯ ಕನ್ನಡಿಗರ ಸಂಘ, ಅಲ್ಲೆಲ್ಲ ಇವರು ಒಂದು ರೀತಿ ಪ್ರತಿಭಾನ್ವಿತರಾಗಿ ರಾಜೀವ್ ತಾರಾನಾಥ್ ಅವರ ಗುರುಗಳು, ಈ ಪಂಡಿತ್ ರವಿಶಂಕರ್ ಅವ್ರನ್ನ, ಆಮೇಲೆ ವಿಲಾಯತ್ ಖಾನ್ ಅಂತವ್ರನ್ನ, ಸಿರಾಜ್, ಆಮೇಲೆ ಅಲಾರಖ ಅಂತ ವಾದಕರನ್ನ ಅಲ್ಲಿ ಕರೆಸಿ ಕಾನ್ಸರ್ಟ್ ಮಾಡುವಂಥದ್ದು ಅಲ್ಲಿ ಭಾರತೀಯರಿಗೆ ಈ ಚಟುವಟಿಕೆಗಳು. ಆಮೇಲೆ ಅಲ್ಲಿ ಎಲ್ಲ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಅಲ್ಲ,
ತಾತ ಇಲ್ಲಿ ಪ್ರಾಮಾಣಿಕವಾಗಿ ಲಾಯರ್ಗಿರಿ ಮಾಡ್ತಿದ್ರು, ಶಾಸಕರಾಗಿದ್ದರು ಕೂಡ. ಅವ್ರ ಹತ್ರ ಒಂದು ಸೈಕಲ್ ಇತ್ತು ಅಷ್ಟೇ. ಅವ್ರು ಕಾರ್ ತೊಗೊಳ್ಳೋಂಥ ಶಕ್ತಿ ಇದ್ದರೂ ಅವರು ಯಾವುದೇ ಐಷಾರಾಮಿ ಜೀವನ ಮಾಡಿರಲಿಲ್ಲ. ಸೊ ಆ ಕಾರಣ ಅವರು ಅಲ್ಲಿ ಒಂದು ಡಿಸ್ಟಿಲರಿಲಿ ಕೆಲಸ ಮಾಡ್ತಿದ್ರಂತೆ. ಒಂದು ಪೇಯಿಂಗ್ ಗೆಸ್ಟಲ್ಲಿ ಇದ್ದು ಅವರು ವ್ಯಾಸಂಗ ಮಾಡ್ತಿದ್ರು. ಅಲ್ಲಿ ಅವರು ಜರ್ಮನಿಗೆ ಹೋಗೋದು ಕೂಡ ಒಂದು ಸ್ವಾರಸ್ಯಕರವಾದಂಥ ಒಂದು ಘಟನೆ. ನಮ್ಮ ತಂದೆಯವರು ಒಂದು ರೀತಿ ಪ್ರಿಯವಾದ ಈ ಚಿಕ್ಕ ಮಕ್ಕಳಲ್ಲಿ ಕಡೆಯ ಮಗ ಅಲ್ಲ. ಸೊ ಎಲ್ಲರೂ ವಿದೇಶಕ್ಕೆ ಹೋದರೆ ನಾನು ಒಬ್ಬನೇ ಆಗಿಬಿಡ್ತೀನಿ ಅಂತ ನಮ್ಮ ತಾತವರು ವಿರೋಧ ಮಾಡಿದ್ರಂತೆ. ಸೊ ಇವರು ಇಸ್ಪೀಟ್ ಆಡಿ ಕಾಲಲ್ಲಿ ಇಲ್ಲಿ ಎಲೆಗಳನ್ನೆಲ್ಲ ಇಟ್ಕೊಂಡು ಹೋಗಿ ರಮ್ಮಿ ಆಡಿ ಹಣ ಮಾಡಿಕೊಂಡು ಎಲ್ಲ ಅಲ್ಲಿ ಅಡ್ಮಿಷನ್ ಎಲ್ಲ ಮಾಡಿ ಹಡಗು ಚಾರ್ಜ್ ಎಲ್ಲ ಕಟ್ಬಿಟ್ಟಿದ್ರಂತೆ ಇಸ್ಪೀಟ್ ಆಡಿ. ಸೊ ನಮ್ಮ ತಾತವ್ರು ಹೆಂಗಿದ್ರು ಹೋಗ್ತಿದ್ದಾನಲ್ಲ ಪಾಪ ಖರ್ಚು ಕೊಡೋಣ ಅಂದ್ಬಿಟ್ಟು ಎಲ್ಲ ರೀಫಂಡ್ ಮಾಡಿದ್ರಂತೆ. ಸೊ ಇವರು ಆ ಎಲ್ಲ ಫ್ರೆಂಡ್ಗಳಿಗೆ ನಾನು ಓದಬೇಕಿತ್ತು, ನಮ್ಮ ತಂದೆ ಸ್ವಲ್ಪ ಹಿಂಗೆ ಒಂದು ರೀತಿ ಇಷ್ಟಪಡ್ತಿರಲಿಲ್ಲ ನಾನು ಹೊರಗಡೆ ಹೋಗೋದು, ಆ ಕಾರಣಕ್ಕೆ ನಾನು ಇಂಥ ಕೆಲಸ ಮಾಡಿದೆ ಅಂದ್ಬಿಟ್ಟು ಆ ಹಣನ ವಾಪಸ್ ಅವರು ಕೊಟ್ಬಿಟ್ಟು ವಾಪಸ್ ಬಂದ್ರಂತೆ. ಸೊ ಪ್ರೊಫೆಸರ್ದು ಈ ರೀತಿ ಒಂದು ರೀತಿ ಪ್ರಾಮಾಣಿಕವಾದಂಥ ಕೆಲಸ ಇತ್ತು. ಅಡ್ವೆಂಚರಸ್ ಆಗಿದ್ರೂ ಕೂಡ ಹಣದ ವಿಷಯದಲ್ಲಿ ಕರಪ್ಟ್ ಆಗಿರಲಿಲ್ಲ. ನೋಡಿ, ತೇಜಸ್ವಿ ಅವ್ರು ಮತ್ತೆ ಯಾಕೆ ನೆನಪಾಗ್ತಾರೆ ಅಂದರೆ, ಪ್ರೊಫೆಸರ್ ವಿರುದ್ಧ ಅವರು ಬದುಕಿರೋವಾಗಲೇ ಅವರ ಶಿಷ್ಯರುಗಳಿಂದಲೇ ಸುಳ್ಳು ಆರೋಪಗಳು, ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸಿ ಅವರು ಸ್ಪೀಡ್ ಬ್ರೇಕಿಂಗ್ ಮಾಡುವಂಥ ಕೆಲಸಗಳು ನಡೆದಾಗ ಅವ್ರುಗಳನ್ನು ಕರೆಸಿ ತೇಜಸ್ವಿ ಅವರು ಅಂದಿದ್ರಂತೆ, ನಂಜುಂಡ ಸ್ವಾಮಿ ಭ್ರಷ್ಟ ಅಂತ ನೀವೆಲ್ಲ ಹೆಂಗ್ರಿ ನಂಬ್ತೀರಾ ಅಂತ. ದಟ್ ವಾಸ್ ಹಿಸ್ ಗ್ರೇಟ್ನೆಸ್. ಸೊ ಪ್ರೊಫೆಸರು ಜರ್ಮನಿಯಲ್ಲಿ ಓದು ಮುಗಿಸ್ತಾರೆ. ಒಂದು ದಿನ ಜವಾಹರ್ಲಾಲ್ ನೆಹರೂರವರು ಅಲ್ಲಿ ಇಂಡೋ ಚೈನಾ ವಾರ್ ಸೋತಾಗ ಭಾರತ, ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ಆಗ ನೆಹರು ಅವರು ಪ್ರೊಫೆಸರು ತನ್ನ ದೇಶದ ಪ್ರಧಾನಮಂತ್ರಿಗೆ ಗೌರವ ಕೊಡಲಿಕ್ಕೆ ಒಂದು ದಿನ ಹೋಗೋದಿಲ್ಲ. ಅವರು ಕೆಲಸ ಮಾಡ್ತಿದ್ದಂಥ ಒಂದು ಡಿಸ್ಟಿಲರಿಗೆ ಮಾರನೇ ದಿನ ಹೋಗ್ತಾರೆ. ಯಾಕೆ ನೀನು ಬರಲಿಲ್ಲ ಅಂತ ಆತ ಕೇಳ್ತಾನೆ. ನನ್ನ ದೇಶದ ಪ್ರಧಾನಮಂತ್ರಿ ತೀರೋಗಿದ್ರು, ನಾನು ಅವ್ರಿಗೆ ಗೌರವ ಕೊಡಬೇಕು ಅನ್ನಿಸ್ತು, ಮೌರ್ನ್ ಮಾಡಬೇಕು ಅನ್ನಿಸ್ತು, ಆ ಕಾರಣ ಬಂದಿಲ್ಲ. ಆತ ಏನು ನಿಮ್ಮ ಚಿಕ್ಕಪ್ಪನ ನಿಮ್ಮ ದೇಶದ ಪ್ರಧಾನಮಂತ್ರಿ ಅಂತ ಕೇಳ್ತಾನೆ. ಆ ನೆಹರೂರವರ ಸಾವಿನ ಕೆಲ ತಿಂಗಳುಗಳ ಹಿಂದೆ ಜಾನ್ ಎಫ್ ಕೆನಡಿ ಅವರ ಮರ್ಡರ್ ಆಗಿರುತ್ತೆ, ಹತ್ಯೆ ಆಗಿರುತ್ತೆ. ಇಲ್ಲಿಗೆ ಹೊಡೆದಿರ್ತಾನೆ ನಾನು ಕಾರಲ್ಲಿ ಬರ್ಬೇಕಾರೆ. ಸೊ ಆವಾಗ ಅದಿರೋದು ಅಮೇರಿಕದಲ್ಲಿ, ಇದಿರೋದು ಯುರೋಪಲ್ಲಿ, ಜರ್ಮನಿ. ಸೊ ಜರ್ಮನಿಯಲ್ಲಿ ಹಾಲಿಡೇ ಘೋಷಣೆ ಆಗಿರುತ್ತೆ. ಸೊ ಜಾನ್ ಎಫ್ ಕೆನಡಿ ತೀರ್ಕೊಂಡಾಗ ಇಲ್ಲಿ ನೀವು ಕ್ಲೋಸ್ ಮಾಡಿದ್ರಿ, ಈ ಆತ ಏನು ನಿಮ್ಮ ಚಿಕ್ಕಪ್ಪನ ಅಂತ ಇವರು ಪ್ರಶ್ನೆ. ನೀವು ವರ್ಣಭೇದ ನೀತಿ ಮಾಡ್ತೀರಿ, ಆತ ಬಿಳಿ ಚರ್ಮಕ್ಕೆ ಸೇರಿದವನು ಅಂತ ನೀವು ಕ್ಲೋಸ್ ಮಾಡ್ತೀರಿ, ಆದರೆ ಬ್ರೌನ್ ಸ್ಕಿನ್ನಿನ ನಮ್ಮ ದೇಶದ ಪ್ರಧಾನಿ ತೀರೋದಾಗ ನೀವು ಕ್ಲೋಸ್ ಮಾಡೋದಿಲ್ಲ. ಆ ಕಾರಣಕ್ಕೆ ನನಗೆ ಇಲ್ಲಿ ಅಗೌರವ ಆಗಿದೆ ಅಂದ್ಬಿಟ್ಟು ರೆಸಿಗ್ನೇಷನ್ ಕೊಡ್ತಾರೆ. ಪ್ರೊಫೆಸರ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದ್ದರಿಂದ ಆತ ಮತ್ತೆ ರಿಕ್ವೆಸ್ಟ್ ಮಾಡ್ತಾನಂತೆ, ಇಲ್ಲ ನಾನು ಕ್ಷಮಿಸಿ ಅಂತ. ಪ್ರೊಫೆಸರಲ್ಲಿ ಉಳಿಯೋದಿಲ್ಲ. ಆವಾಗ ಅವ್ರಿಗೆ ಅಲ್ಲಿ ಹೋಗ್ತಿದ್ದಂಗೆ, ಜರ್ಮನಿಗೆ ಹೋಗ್ತಿದ್ದಂಗೆ, ನಾನಿಲ್ಲಿ ಬಂದಿದ್ದು ಸರಿ ಇಲ್ಲ, ಇಲ್ಲಿ ವ್ಯವಸ್ಥೆನೇ ಬೇರೆ, ನಾನು ವಾಪಸ್ ಭಾರತಕ್ಕೆ ಹೋಗಬೇಕು, ಅಲ್ಲಿರೋ ಭ್ರಷ್ಟಾಚಾರ, ಬಡತನ, ಸ್ವಜಾತೀಯತೆ, ಪಕ್ಷಪಾತ, ಇದರ ವಿರುದ್ಧ ನಾನು ಹೋರಾಟ ಮಾಡಬೇಕು ಅಂತ ಅವ್ರಿಗೆ ಅನಿಸ್ಲಿಕ್ಕೆ ಶುರು ಆಗಿರುತ್ತೆ. ಸೊ ಇದು ತುಂಬ ಅವ್ರ ಮನಸ್ಸಿಗೆ ನೋವಾಗಿ ಅಲ್ಲಿ ಅವರು ಕೊಂಡ್ಕೊಂಡಂಥ ಎಲ್ಲ ಪದಾರ್ಥಗಳನ್ನು ಆ ಅಪಾರ್ಟ್ಮೆಂಟಲ್ಲಿ ಏನು ಬಾಡಿಗೆಗಿರ್ತಾರೆ ಅಲ್ಲೇ ಬಿಟ್ಟು, ಅಲ್ಲೊಂದು ಸೆಕೆಂಡ್ ಹ್ಯಾಂಡ್ ಮರ್ಸಿಡೀಸ್ ಬೆನ್ಸ್ ಕೂಡ ಇರುತ್ತೆ ಅವ್ರಿಗೆ, ಅದನ್ನು ಕೂಡ ಅದರಲ್ಲೇ ಡ್ರೈವ್ ಮಾಡ್ಕೊಂಡು ಬಂದು ಅದನ್ನು ಕೂಡ ನಿಲ್ಲಿಸಿ ಏರ್ಪೋರ್ಟಲ್ಲಿ ಅವ್ರು ಭಾರತಕ್ಕೆ ಬರ್ತಾರೆ. ಕೃಷಿ ಮಾಡಬೇಕು ಅಂತಲೇ ಭಾರತಕ್ಕೆ ಬರೋದು. ಇನ್ನು ನಾನು ಅಡ್ವೊಕೇಟ್ ಪ್ರೊಫೆಷನ್ ಕಂಟಿನ್ಯೂ ಮಾಡಲ್ಲ ಅಂತ ಇಲ್ಲ, ಅಡ್ವೊಕೇಟ್ ಅವರು LLM ಮಾಡಿರ್ತಾರೆ, ಮೈಸೂರಿನಲ್ಲಿ LLB ಮಾಡಿರ್ತಾರೆ, ಇದರಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಮಾಸ್ಟರ್ಸ್ LLM ಮಾಡಿರ್ತಾರೆ. ಬೇಸ್ಡ್ ಆನ್ ದ ಡಾಕ್ಟ್ರೇಟ್ ಮಾಡೋಕ್ಕೆ ಅವರು ಇದು ಹೋಗೋದು ಇನ್ ಇಂಟರ್ನ್ಯಾಷನಲ್ ಲಾನಲ್ಲಿ.
ಅದು ಮಾಡಿದರೂ ಕೂಡ ಆ ಡಿಗ್ರಿ ಸರ್ಟಿಫಿಕೇಟ್ ತೆಗೆದುಕೊಳ್ಳದೆ, ಕಾನ್ವೊಕೇಶನ್ ಸರ್ಟಿಫಿಕೇಟ್ ತೆಗೆದುಕೊಳ್ಳದೆ ಭಾರತಕ್ಕೆ ಬರ್ತಾರೆ. ಆವಾಗ ಎಲ್ಲ ಕೇಳ್ತಿದ್ರಂತೆ ನಮ್ಮ ತಾತ ಅವ್ರಿಗೆ ಕೋರ್ಟಲ್ಲಿ, ನಾ ಜರ್ಮನಿಗೆ ಹೋಗಿದ್ನಲ್ಲ ನಿಮ್ಮ ಮಗ ಏನು ತಂದ ಅಂತ. ಅವರು ಒಂದಿಷ್ಟು ತಂದಪ್ಪ ಅಂದ್ರಂತೆ. ಅಂದರೆ ಫ್ರೆಂಚ್ ಪೀರಿಯಡ್ ಬಿಟ್ಕೊಂಡು ಬಂದಿದ್ರು ಆಗ. ಸೊ ಇಷ್ಟು ತಂದಪ್ಪ ಅಂತ ಅವರು ತಮಾಷೆ ಮಾಡ್ತಿದ್ರಂತೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ಆ ತಮಾಷೆನ. ಅವರು ಕೂಡ ಅಲ್ಲಿ ಬಾರ್ ಅಸೋಸಿಯೇಷನ್ ಇದ್ದಾಗ, ವಕೀಲರ ಸಂಘದಲ್ಲಿ ಇದ್ದಾಗ ತಾತ ಅವರೆಲ್ಲ ಒಟ್ಟಿಗೆ ಇದ್ದರು. ಅಂದರೆ ನಮ್ಮ ತಂದೆಯವ್ರವ್ರಿಗೆ ರಾಜಕೀಯ ಗುರುಗಳು, ನಮ್ಮ ತಾತ ಅವರ ಸಂಪರ್ಕನೂ ಸಿದ್ದರಾಮಯ್ಯವ್ರಿಗಿತ್ತು. ಸೊ ಭಾರತಕ್ಕೆ ಬಂದ ಮೇಲೆ ನೇರ ಅವರ ತಾತ ಕೊಟ್ಟಂತಹ ಜಮೀನು ಮಾಡ್ರಹಳ್ಳಿಗೆ ಹೋಗಿ ಜೋಳ ಬೆಳೀತಾರೆ. ಬಂದ ಮೇಲೆ ಜೋಳ ಬೆಳೆದಾದ್ಮೇಲೆ ಒಂದು ಫಸಲ್ ತೆಗೆದಾದ್ಮೇಲೆ ಎಲ್ಲ ಉಳುಮೆ ಮಾಡ್ತಾರಲ್ಲ, ಇವರು ಉಳುಮೆ ಮಾಡಲ್ಲ, ಬರೀ ಫಸಲ್ ತೆಗೆದು ಹಂಗೆ ಬಿಟ್ಬಿಡ್ತಾರೆ ಕೂಳೆಯನ್ನು. ಆ ಕೂಳೆಯಲ್ಲಿ ಇನ್ನೊಂದು ಮತ್ತೊಂದು ಫಸಲ್ ಬರುತ್ತೆ. ಅವ್ರು ಆ ರೀತಿ ಕೂಳೆ ಬಿಟ್ಟಾಗ ಅಲ್ಲೆಲ್ಲ ಪಕ್ಕದ ರೈತರೆಲ್ಲ ನಂಜುಂಡಸ್ವಾಮಿಗೆ ಹುಚ್ಚಿಟ್ಕೊಂಡಿದೆ ಅಂತಿದ್ರಂತೆ. ಆದರೆ ಅವರಲ್ಲಿ ಪ್ರೂವ್ ಮಾಡಿ ತೋರಿಸಿದ್ರು, ಈ ರೀತಿಯೂ ಸಹಜವಾಗಿ ಕೃಷಿ ಮಾಡಬಹುದು ಅಂತ. ಉಳುಮೆ ಮಾಡಿ ಮಾಡೋಂಗಿಲ್ಲ, ಅದೇ ಬೆಳೆಯಲ್ಲಿ ಬರುತ್ತೆ, ಮತ್ತೆ ಕೂಳೆಯಲ್ಲಿ ಬರುತ್ತೆ. ಹೌದು, ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿ ಸಾಧಿಸಿ ತೋರಿಸ್ತಿದ್ದಂಥ ಒಬ್ಬ ವ್ಯಕ್ತಿ. ಆಮೇಲೆ ಎಲ್ಲ ಏನು ಎತ್ತಿನ ಗಾಡಿ ಮೇಲೆ ಹಾಕ್ಕೊಂಡು, ಅದ್ರ ಮೇಲೆ ಇವ್ರು 3 ಪೀಸ್ ಸೂಟ್ ಹಾಕ್ಕೊಂಡು, ಜರ್ಮನಿಲಿದ್ದವರಲ್ಲ ಅದ್ರ ಮೇಲೆ ಹ್ಯಾಟ್ ಹಾಕ್ಕೊಂಡು ಟಿ ನರಸೀಪುರದಿಂದ ಮೈಸೂರಿಗೆ ಮೆರವಣಿಗೆ ಬರೋದು. ಓಕೆ, ಇದು ಹೆಂಗ್ ನಂಜುಂಡಸ್ವಾಮಿ ಒಂದು ಸತಿ ಹಿಂಗೆ ಒಂದು ಲಾರಿ, ಆಗ ಕಲ್ಲಿದ್ಲು ಲಾರಿ ಎಲ್ಲ ಇರ್ತಿತ್ತಲ್ಲ, ಲಾರಿಲಿ ತುಂಬ್ಕೊಂಡು ಬರ್ತಿದ್ರಂತೆ. ಈಗ ನಮ್ಮ ಟೋಲ್ ಇದೆಯಲ್ಲ, ಆ ರೀತಿ ಲೆವಿ ಗೇಟ್ಗಳು, ಸುಂಕದ ಕಟ್ಟೆಗಳು. ಆಗ ಲೆವಿ ಕೇಳದ್ದಂತೆ ಅಲ್ಲೊಬ್ಬ ಅಧಿಕಾರಿ. ಆವಾಗ ಇವ್ರಿಗೆ ಸಿಟ್ಟತ್ತಿದೆ, ಏನು ನಾಟಿ ಮಾಡ್ಲಿಕ್ಕೆ ನೀನು ಹೆಂಡತಿ ಬಂದಿಲ್ಲ ಅಂದಿದ್ದಾರೆ. ಆಮೇಲೆ ಆರ್ಗ್ಯುಮೆಂಟ್ ನಡೆದಿದೆ, ಇದು ಬ್ರಿಟಿಷರ ಕಾಲದ್ದು ಕಾನೂನು, ಬ್ರಿಟಿಷರು ಭಾರತ ಬಿಟ್ಟು ಹೋದರೂ ಕೂಡ ಅವ್ರ ಕಾನೂನು ಭಾರತದಲ್ಲಿ ಉಳಿದಿದೆ, ಆ ಕಾರಣಕ್ಕೆ ನಾನು ಕೊಡೋದಿಲ್ಲ, ಇಂತಿಂತಹ ಕಾನೂನಿನಲ್ಲಿ ನಾವು ಲೆವಿ ಕೊಡಬಾರ್ದು ಅನ್ನೋದಂತಿದೆ ಅಂದ್ಬಿಟ್ಟು ಕಾನೂನಿನ ಅರಿವನ್ನು ಆ ಅಧಿಕಾರಿ, ಪೊಲೀಸ್ ಅಧಿಕಾರಿ ಕೊಟ್ಟು, ನೀನು ಬಾ ಮನೆಗೆ ಮಾತಾಡೋಣ ಅಂತ ಕರೆದು ಆತನ ಮನೆ ಕರೆಸ್ಕೊಂಡು ಟೀ ಕೊಟ್ಟು ಲೆವಿ ಕೊಡದೆ ಕಳಿಸಿದ್ದು. ಇದನ್ನು ಮೈಸೂರು ಕಾಫಿ ಹೌಸಲ್ಲಿ ಪೂರ್ಣಚಂದ್ರ ತೇಜಸ್ವಿಯವ್ರಿಗೆ ಹೇಳಿದ್ರಂತೆ. ಅವರು ಇದನ್ನು ನೋಡಿ ಒಳ್ಳೆ ಕೆಲಸ ಮಾಡಿದ್ರಿ ಅಂದ್ಬಿಟ್ಟು ಈ ಮೂಡಿಗೆರೆಯಲ್ಲಿ ಕಾಫಿ ಬೆಳೆಯುವಾಗ ನಾನೊಂದು ಲೆವಿ ಕಟ್ಟಲ್ಲ ಅಂತ ಅಲ್ಲಿ ಹೋರಾಟ ಮಾಡ್ತಾರೆ. ಲೆವಿ ಗೇಟ್ನ ಮುರಿದು ಅವರು ಇನ್ನೂ ಉಗ್ರ ಸ್ವರೂಪದಲ್ಲಿ ಹೋರಾಟ ಮಾಡ್ತಾರೆ ತೇಜಸ್ವಿಯವರು. ಸತ್ಯ ಹೇಳಬೇಕಂದ್ರೆ ಕಾಗೋಡು ಹೋರಾಟದ ನಂತರ ಕರ್ನಾಟಕದ ರೈತ ಚಳವಳಿಯ ಸಂಸ್ಥಾಪಕರು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮತ್ತು ಪೂರ್ಣಚಂದ್ರ ತೇಜಸ್ವಿಯವರು. ತೇಜಸ್ವಿಯವರು ಕೇವಲ ಸಾಹಿತಿ ಅಲ್ಲ, ತೇಜಸ್ವಿಯವರು ಕೇವಲ ಒಬ್ಬ ಫೋಟೋಗ್ರಾಫರು, ಪರಿಸರ ಚಿಂತಕರಲ್ಲ, ತೇಜಸ್ವಿಯವರು ರೈತ ನಾಯಕರು ಕೂಡ. ನ್ಯಾಯವಾಗಿ ರೈತ ಸಂಘದ ಸುಮಾರು ಗುಂಪುಗಳಿದೆಯಲ್ಲ, ಅವರು ತೇಜಸ್ವಿಯವ್ರ ಫೋಟೋನ ಹಾಕೋಬೇಕು. ಸೊ ಇದನ್ನು ಇವರಿಬ್ಬರ ಪ್ರೇರಣೆಯಿಂದ ಪೂರ್ಣಚಂದ್ರ ತೇಜಸ್ವಿಯವರ ಹತ್ತಿರದ ಸಂಬಂಧಿ ND ಸುಂದರೇಶ್ರವರು ಭದ್ರಾವತಿ ತಾಲೂಕಿನಲ್ಲಿ ಅಡಿಕೆ ಮತ್ತು ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಂಗೆ ಅಲ್ಲೂ ಕೂಡ ಲೆವಿ ಕಟ್ಟಲ್ಲ ಅಂತ ಹೋರಾಟ ಮಾಡ್ತಾರೆ. ಆಗ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮತ್ತು ತೇಜಸ್ವಿಯವರು ಇಬ್ಬರೂ ಸೇರಿಕೊಂಡು ದಕ್ಷಿಣ ಭಾರತ ಸಣ್ಣ ಬೆಳೆಗಾರರ ಒಕ್ಕೂಟ ಅಂತ ಶುರು ಮಾಡ್ತಾರೆ 1978. ಬಿಫೋರ್ 1978 ಕುವೆಂಪುರವರಿಂದ ಪ್ರೇರಣೆ ಪಡೆದು ಇವರು ಮೌಢ್ಯದ ವಿರುದ್ಧ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತಾರೆ. ಆಮೇಲೆ ಭಾರತದಿಂದ ಜರ್ಮನಿಯಿಂದ ಬಂದ ತಕ್ಷಣ ತೇಜಸ್ವಿಯವರು ಮತ್ತು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಇಬ್ಬರು ಸ್ಕೂಟ್ರಲ್ಲಿ ಇಡೀ ಕರ್ನಾಟಕ ಸುತ್ತಿ ಸಮಾಜವಾದಿ ಯುವಜನ ಸಭಾ ಅಂತ ಒಂದು ಯುವಕರ ಒಂದು ಸಂಘಟನೆ ಕಟ್ತಾರೆ. ಆ ಸಂಘಟನೆಯ ಹೋರಾಟಗಳಿಂದಲೇ ಎಮರ್ಜ್ ಆದಂಥವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯವರು, TN ಸೀತಾರಾಮ್ ಅವರು, P ಲಂಕೇಶ್ರವರು, ಆಮೇಲೆ ದಲಿತ ಕವಿ ಸಿದ್ಧಲಿಂಗಯ್ಯನವರು, MP ಪ್ರಕಾಶ್ ಅವರು, ಈ ಎಲ್ಲ ಪ್ರತಿಭಾನ್ವಿತರು ಅಲ್ಲಿ ಕೆಲಸ ಮಾಡಿ ಕಾರ್ಯಕರ್ತರಾಗಿ ಎಮರ್ಜ್ ಆದಂಥ ಪ್ರತಿಭೆಗಳು ಯುವಜನ ಸಭಾ ಅಂತ. ಅದನ್ನು ಕಟ್ಟಲಿಕ್ಕೆ ಕಾರಣ
ಜೆ ಎಚ್ ಪಟೇಲರು ಮತ್ತು ಶಾಂತವೇರಿ ಗೋಪಾಲ್ ಗೌಡರು, ಕೆ ಜಿ ಮಹೇಶ್ವರಪ್ಪ ಇವರೆಲ್ಲ ಒಂದು ಜನ್ರೇಷನ್ ಮೇಲಿದ್ರಲ್ಲ, ಅವರ ಜನರೇಷನ್ ಗ್ಯಾಪ್ ಇತ್ತು. ಮತ್ತು ಅವರ ಅಧೀನದಲ್ಲಿ, ಅವರ ಕೈ ಕೆಳಗೆ ಈ ಯುವಕರಿಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಆದ್ದರಿಂದ ಸಪ್ರೇಟ್ ವಿಂಗನ್ನು ಇವರು ಕಟ್ಕೊಳ್ಳೋದು. ಅದು ಸ್ವಲ್ಪ ಶಾಂತವೇರಿ ಗೋಪಾಲ್ ಗೌಡ್ರಿಗೆ ಕೆಂಗಣ್ಣಿಗೂ ಗುರಿ ಆಗ್ತದೆ. ಪ್ರೊಫೆಸರು ಮಾನವ ಅಂತ ಒಂದು ಪತ್ರಿಕೆ ಹೊರಡಿಸ್ತಿರ್ತಾರೆ. ಲೋಹಿಯಾರ್ ಅವರು ಮ್ಯಾನ್ಕೈಂಡ್ ಅಂತ ಒಂದು ಟ್ಯಾಬ್ಲಾಯ್ಡ್ ಮಾಡಿರ್ತಾರೆ. ಅದರ ಕನ್ನಡದ ಅವತರಣಿಕೆ ಅದನ್ನು ಪ್ರೊಫೆಸರ್ ನಡೆಸ್ತಿರ್ತಾರೆ. ಆಮೇಲೆ ಲೋಹಿಯಾರ್ ಅವರ ಕೊಟೇಶನ್ಗಳನ್ನು ಸೇರಿಸಿ ತೇಜಸ್ವಿ ಅವರ ಚಿತ್ರಕೂಟ ಅಂತ ಒಂದು ಎಸ್ಟೇಟ್ ಇರುತ್ತೆ, ಕಾಫಿ ತೋಟ. ಆ ಸಂದರ್ಭದಲ್ಲಿ ಕೂಡ ಅವರಿಬ್ಬರು ಸೇರಿ ಲೋಹಿಯಾ ಕೆಂಪು ಪುಸ್ತಕ ಅಂತ ಒಂದು ಪುಸ್ತಕ ತರ್ತಾರೆ. ಅದನ್ನು ಮೈಸೂರಿನ ಸೆಂಟ್ರಲ್ ಕಾಲೇಜಲ್ಲಿ ಬಿಡುಗಡೆ ಮಾಡಿ ಮಾರಾಟ ಮಾಡ್ತಾರೆ. ಅದು ಈ ಎಲ್ಲ ಯುವಜನ ಸಭಾದ ಕಾರ್ಯಕರ್ತರಿಗೆ ಮತ್ತು ಅದರ ಮೆಂಬರ್ಗಳಿಗೆ ಬೈಬಲ್ ಆಗಿ ಹೊರಹೊಮ್ಮತ್ತೆ. ಈಗಲೂ ಕೂಡ ಇವರೆಲ್ಲರೂ ಸಮಾಜವಾದಿಗಳಾಗಿ ಉಳಿಲಿಕ್ಕೆ ಕಾರಣ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಂದ ತೇಜಸ್ವಿ ಅವರಿಂದ ಪ್ರೇರಣೆ ಪಡೆದಂಥ ಇವರೆಲ್ಲರೂ ಆ ಒಂದು ಕೈಪಿಡಿ ಹ್ಯಾಂಡ್ಬುಕ್ ಕಾರಣ ಆಗ್ತದೆ. ಅದೊಂಥರ ಸಮಾಜವಾದಿಗಳ ಸಂವಿಧಾನ. ಅದು ಹೌದು, ಸಂವಿಧಾನ ಆಗ್ತದೆ. ಆ ಸೈಕಲ್ ಮತ್ತು ಜವಾಹರ್ಲಾಲ್ ನೆಹರು ಕತೆ ಹೇಳಿದ್ನಲ್ಲ, ಅದರಿಂದ ಬಂದ ಮೇಲೆ ಪ್ರೊಫೆಸರು ಕುವೆಂಪು ಅವ್ರ ಮನೆಗೆ ಹೋದ್ರಂತೆ. ತೇಜಸ್ವಿ ಇರಲಿಲ್ಲ, ಅಲ್ಲೊಂದು ಚೀಟಿ ಕೊಟ್ಬಿಟ್ಟು ಹೋಗಿರ್ತಾರೆ, ಮೈಸೂರು ಕಾಫಿ ಹೌಸ್ಗೆ ಕಳಿಸ್ಕೊಡಿ ಅಂತ. ತೇಜಸ್ವಿ ಅವ್ರು ಬಂದರೆ ನಾನು ಭಾರತಕ್ಕೆ ಬಂದೀನಿ ಅಂತ. ಇವ್ರು ಕಾಯ್ತಾ ಕೂತಿದ್ರಂತೆ ಕಾಫಿ ಕುಡಿತಾ. ತೇಜಸ್ವಿ ಅವ್ರು ಬಂದ್ರಂತೆ. ಬಂದ ತಕ್ಷಣ ಓಪನಿಂಗ್ ಶಾಟು ಅವ್ರದ್ದು ಟ್ರೇಡ್ ಮಾರ್ಕ್ ಸಿಗ್ನೇಚರ್ ಡೈಲಾಗ್, ರೀ ಹಲ್ಕಾ ಸುವರ್ ಎಲ್ರಿ ಹೋಗಿದ್ರಿ ಅಂದಂತೆ. ನಂಜುಂಡಸ್ವಾಮಿ ಅವರು ತೇಜಸ್ವಿ ಮಾತಾಡ್ತಿದ್ದ ವಿಧಾನ ಅಲ್ಲ, ತೇಜಸ್ವಿ ನಮ್ಮ ಅಪ್ಪ ಅವ್ರಿಗೆ ಅಂದ್ರಂತೆ, ನಿಮ್ಮಿಂದಾಗಿ ನಾನು ಅಣ್ಣನ ಕೈಲಿ ಬಯಸ್ಕೊಂಡೆ, ನೀವೇನೋ ಅಲ್ಲಿ ಕಾನೂನು ಹೇಳ್ಬಿಟ್ಟು ಹೊಟ್ಟೋದ್ರಿ, ನಮ್ಮ ಅಣ್ಣ ಹೋಗಿ ಪೆನಾಲ್ಟಿ ಕಟ್ಬಿಟ್ಟು ಬಾ ಅಂತ ಪೆನಾಲ್ಟಿ ಕಟ್ಸಿದ್ರು, ಸುಮ್ಮನೆ ಈ ಗಲಾಟೆ ಮಾಡ್ಕೊಳ್ಳೋದ್ರೆ ನಡೀತಿತ್ತು ಅಂದ್ಬಿಟ್ಟು ಇವ್ರ ಮಾತುಕತೆ ಶುರುವಾಗಿ ಇವ್ರ ಚಟುವಟಿಕೆ ಶುರು ಆಗಿದ್ದು. ಸೊ ತೇಜಸ್ವಿ ಅವ್ರದ್ದು ಮತ್ತು ನಂಜುಂಡಸ್ವಾಮಿ ಅವ್ರದ್ದು ಸ್ವಾರಸ್ಯಕರವಾದಂಥ ಘಟನೆಗಳು ಭಾಳ ಚೆಂದ. ಕಾರಣ ತೇಜಸ್ವಿ ಅವರು ಬಹುಮುಖ ಪ್ರತಿಭೆ. ಅವರು ಕುವೆಂಪು ಅವರು ಲೇಟಾಗಿ ಮದುವೆ ಆಗಿದ್ದರಿಂದ ಅವರು ತಡವಾಗಿ ಹುಟ್ಟಿದವರು. ಆ ಯೌವನದ ದಿನಗಳಲ್ಲಿ ಇದ್ದಂತಹ ಚೇಷ್ಟೆ, ತುಂಟತನ ಸಹಜವಾಗಿ ಅವರಲ್ಲೂ ಇತ್ತು. ಆದರೆ ಕುವೆಂಪು ಅವರ ಶಿಷ್ಯರ ವರ್ಗ, ಜನರೇಷನ್ ಗ್ಯಾಪು ಏನೋ, ಪ್ರೊಫೆಸರ್ ದೇಜವರೇ ಗೌಡ್ರು, ಅವ್ರಿಗೂ ತೇಜಸ್ವಿ ಅವ್ರ ಮೇಲೆ ಏನೋ ಸಮಸ್ಯೆ ಇತ್ತು. ಸ್ವಲ್ಪ ಅವ್ರಿಗೇನೋ ಆಗ್ತಿರ್ಲಿಲ್ಲ, ಕ್ಲಾಶ್ ಇತ್ತು. ಶಾಮಣ್ಣ ಅವರು ಬಹುಶಃ ನಿಮ್ಮ ಡಾಕ್ಯುಮೆಂಟ್ರಿಲೇ ಹೇಳಿದ್ದಾರೆ, ಆನೆ ಹೋಗ್ತಿತ್ತಂತೆ, ಲದ್ದಿ ಬಿದ್ದೋಯ್ತಂತೆ, ಆ ರೀತಿ ತೇಜಸ್ವಿ ಅಂತ ಒಂದು ಮಾತಂದ್ಬಿಟ್ಟಿದ್ದಾರೆ. ಅದು ತೇಜಸ್ವಿ ಅವ್ರಿಗೆ ಬಹಳ ನೋವಾಗಿ ಅವ್ರು ಮೈಸೂರು ಬಿಟ್ಟಿದ್ದು. ಅಲ್ಲಿ ದೂರದ ಚಿಕ್ಕಮಗಳೂರಿಗೆ ಹೋಗಿ ಕಾಡು ಕಡಿದು ಅಲ್ಲೇ ತೋಟ ಮಾಡಿಕೊಂಡು ರಾಜೇಶ್ವರಿ ಆಂಟಿಯವರು ಜೊತೆ ಮದುವೆ ಆಗಿ, ಅದು ಕೂಡ ಬಹಳ ಅದ್ಭುತವಾದ ಮದುವೆ, ಮಂತ್ರಮಾಂಗಲ್ಯ. ಕುವೆಂಪುರು ಬರೀತಾರೆ, ಇಂಥ ದಿನ ಮದುವೆ ಮಾಡಿರ್ತೀವಿ ನನ್ನ ಮಗನಿಗೆ, ಸಾಧ್ಯವಾದರೆ ನಿಮಗೆ ಅನುಕೂಲವಾದಲ್ಲಿ ಇಂತಹ ಅಡ್ರೆಸ್ನಲ್ಲಿರೋರಿಗೆ ಹೋಗಿ ನೀವು ಆಶೀರ್ವಾದ ಮಾಡಿ ಅಂತ. ಆ ಮಂತ್ರಮಾಂಗಲ್ಯ ಕರ್ನಾಟಕ ರಾಜ್ಯ ರೈತ ಸಂಘ ಸುಮಾರು ಒಂದು 15,000 ಸಿಂಪಲ್ ವೆಡ್ಡಿಂಗ್ಸು, ಸರಳ ವಿವಾಹ ಅಂತ ಮಾಡಲಿಕ್ಕೆ ಪ್ರೇರಣೆ ಆಯಿತು. ಅದು ಕರ್ನಾಟಕದ ಮೊದಲ ಮಂತ್ರಮಾಂಗಲ್ಯ, ಮೊದಲನೇ ಮಂತ್ರಮಾಂಗಲ್ಯ, ಸಿಂಪಲ್ ವೆಡ್ಡಿಂಗ್. ಸೊ ತೇಜಸ್ವಿ ಅವ್ರಿಗೆ ಫ್ರೆಂಡ್ಶಿಪ್ಪಲ್ಲಿ ಒಂದು ರೀತಿ ಬೂಸ್ಟ್ ಮಾಡಲಿಕ್ಕೆ, ಒಂದು ರೀತಿ ಅವ್ರಿಗೆ ಹುರಿದುಂಬಿಸ್ಲಿಕ್ಕೆ, ಪ್ರೋತ್ಸಾಹ ನೀಡಲಿಕ್ಕೆ ಈ ಗೆಳೆಯರು ಮೈಸೂರಿನಿಂದ ಚಿಕ್ಕಮಗಳೂರಿಗೆ ಹೋಗೋದು ನಡೆಯುತ್ತೆ. ಅದರಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಪ್ರಧಾನರು. ಮೈಸೂರಿನಿಂದ ಇವರು ಪತ್ರ ಬರೆಯೋರು. ಆ ಪತ್ರಗಳು ಇನ್ನೂ ಇಟ್ಟಿದ್ದೀವಿ ನಾವು, ತೇಜಸ್ವಿ ಪತ್ರಗಳು ಮತ್ತು MDN ಪತ್ರಗಳು. MDN ಮತ್ತು ತೇಜಸ್ವಿ ನಡೆದ ಪತ್ರ ಸಂಭಾಷಣೆ ಪುಸ್ತಕನೂ ಆಗಿದೆ, ಅದು ಪ್ರಿಂಟೂ ಆಗಿದೆ. ತೇಜಸ್ವಿ ಪತ್ರಗಳ ಪುಸ್ತಕ ಇದೆ. ಹೌದು, ಅದರಲ್ಲಿ ಇದೆ, MDN ಪತ್ರಗಳು ಇವೆ. ಅವರು ಇಂಥ ದಿನ ನಾನು ಮೂಡಿಗೆರೆಗೆ ಬರ್ತೀನಿ, ನೀವು ಬಸ್ ಸ್ಟ್ಯಾಂಡಲ್ಲಿ ಬಂದು ಕಾಯ್ತಾ ಇರಿ ಅಂತ ತೇಜಸ್ವಿಯವ್ರಿಗೆ ಬರೀತಿದ್ರು. ತೇಜಸ್ವಿಯವರು ಪಾಪ ಅಲ್ಲಿ ಬಂದು ಕಾದು ನಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗುವಂಥದ್ದು. ಸೊ ಆಮೇಲೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಕಾಫಿ ಬೆಳೆಗಾರರಿಗೆ ಸಂಬಂಧಪಟ್ಟಂಥ ಒಂದು ಹೋರಾಟ, ಲೆವಿ ಚಳುವಳಿ ಇವರಿಬ್ಬರು ಒಟ್ಟಿಗೆ ಮಾಡಿದ್ದು. ಈ ಚಟುವಟಿಕೆ ನಡೀಲಿಕ್ಕೆ ಮೂಡಿಗೆರೆಗೆ ತೇಜಸ್ವಿಯವರು ಶಿಫ್ಟ್ ಆಗಿದ್ದ ಕಾರಣ. ಈ
ಈ ಚಟುವಟಿಕೆಗೆ ಸ್ಪಾನ್ಸರರಾಗಿ ಒಂದು ರೀತಿ ಪ್ರೋತ್ಸಾಹದಾಯಕರಾಗಿ ಇದ್ದಿದ್ದು ತೇಜಸ್ವಿ ಅವರ ಮತ್ತೊಬ್ಬ ಸಂಬಂಧಿ ಕಾಫಿ ಡೇ ಸಿದ್ಧಾರ್ಥ ಅವರ ತಂದೆ ಗಂಗಯ್ಯ ಹೆಗಡೆ ಅವರು ಇವರಿಬ್ಬರಿಗೆ ಪ್ರೋತ್ಸಾಹದಾಯಕರಾಗಿ ಇರ್ತಾರೆ. ಕಾರಣ ಅವ್ರದ್ದು ಯಥೇಚ್ಛವಾದ 100 ಎಕರೆ ಕಾಫಿ ತೋಟ ಇರ್ತದೆ. ಆಮೇಲೆ ಲೆವಿ ವಿರುದ್ಧ ಅವರು ಕೂಡ ಇರ್ತಾರೆ. ಸೊ ಈ ರೀತಿ ಶುರು ಆಗ್ತದೆ.